ಕಾಗದದ ಮೇಲೆ ಇರುವಂತ ಕಾನೂನನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅಂತ. ಎಲ್ರು ಓಡ್ತಾ ಇದೀವಿ, ಯಾರಿಗೂ ಎಲ್ಲಿ ಓಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಶುದ್ಧ ಗಾಳಿ, ಶುದ್ಧ ನೀರು, ನಾವು ತಿನ್ನುವಂತ ಆಹಾರ ಎಲ್ಲವನ್ನ ಕಲುಷಿತ ಮಾಡಿಕೊಂಡು ಕೂತು ಬಿಟ್ಟಿದ್ದೀವಿ. ನೀರು ಪೂರೈಕೆ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ನಮ್ಮ ನೀರಿಗೆ ನಾವು ಜವಾಬ್ದಾರರು. ಕರೆಕ್ಟ್. ಯಾವಾಗ ನಮ್ಗೆ ನೀರು ಬೇಕು, ನಾವು ನೀರನ್ನ ನಮ್ಮ ಭೂಮಿ ಒಳಗಡೆ ಇಳಿಸ್ಬೇಕು. ಇದು ಜಾಗೃತಿ ಇಲ್ಲ ಅಂತ ಹೇಳೋದಂತ ಇಲ್ಲ ಹೌದು, ಆದ್ರೆ ಜಾಗೃತಿ ಮಾಡಬೇಕು ಯಾರು? ಮೊದಲು ನಮ್ಮ ಜನಪ್ರತಿನಿಧಿಗಳು. ಮುಂದೆ ಅನಾಹುತಗಳಾಗೋದಕ್ಕಿಂತ ಮೊದಲು ನೀರಿಗೆ ಹರಿಯೋದಕ್ಕೆ ದಾರಿ ಮಾಡಿಕೊಡಿ ಅಂತ. ಒಂದು ಕೆರೆ ಅನ್ನುವಂಥದ್ದು ಒಂದು ಊರಿನ ಜಲಮಟ್ಟವನ್ನ ಹೆಚ್ಚಿಸೋದಕ್ಕೆ ಯಾವ ರೀತಿ ಪಾತ್ರ ವಹಿಸುತ್ತೆ ಸರ್? ಕೆರೆಗಳನ್ನ ಯಾಕೆ ಹೂಳೆತ್ತಬೇಕು ಅಂತ ಕೇಳಿದ್ರೆ, ಕೆರೆಗಳಿಗೆ ನೀರು ಹರ್ಕೊಂಡು ಬರುವಾಗ ಅಥವಾ ಕೆರೆಗಳಲ್ಲಿ ನೀರು ತುಂಬುವಾಗ ಅದ್ರ ಜೊತೆಗೆ ಮಣ್ಣು, ಧೂಳು, ಎಲೆ, ಕಸ, ಕಡ್ಡಿ ಎಲ್ಲವೂ ತುಂಬುತ್ತದೆ. ಅದಕ್ಕೆ ಹೂಳು ಅಂತ. ಹೌದು, ಅದಕ್ಕೆ ಹೂಳು ಅಂತ ಹೇಳ್ತೀವಿ. ಸರ್, ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲನ್ನ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು? ಮಳೆ ನೀರು ಕೊಯ್ಲು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಬೇಸಿಗೆಗಾಲ ಯಾವಾಗ ಮಳೆ ಇಲ್ಲ ಆವಾಗ ನಾವು ಪೈಪ್ ಫಿಟ್ಟಿಂಗ್ಸ್ ಆಗ್ಬೋದು ಅಥವಾ ಫಿಲ್ಟ್ರೇಷನ್ಸ್ ಆಗ್ಬೋದು, ಅವಾಗ ಬಾವಿ ಕೆಲಸ ಆಗ್ಬೋದು, ಎಲ್ಲ ಬೇಸಿಕ್ ಕಾಲದಲ್ಲಿ ಮಾಡೋದು. ಬೋರ್ವೆಲ್ಗೂ ಗುಂಡಿ ತೆಗೆಯೋದು, ಹಾರ್ವೆಸ್ಟಿಂಗ್ ಮಾಡೋದು, ರಿಂಗ್ಸ್ ಇಳಿಸೋದು, ಫಿಲ್ಟ್ರೇಷನ್ ಮಾಡೋದು ಎಲ್ಲವೂ ಬೇಸಿಕ್ ಕಾಲದಲ್ಲಿ. ನಮ್ಮ ಕರಾವಳಿ ಪ್ರದೇಶದ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಪಾಂಜ್ ಟೈಪ್ ಮಣ್ಣು, ಎಲ್ಲವೂ ಅಬ್ಸಾರ್ಬ್ ಮಾಡ್ಕೊಳ್ತದೆ, ಎಲ್ಲವೂ ಹೀರ್ಕೊಳ್ತದೆ. ಸರ್, ಈಗ ಇದೆಲ್ಲ ಇಂಡಿಪೆಂಡೆಂಟ್ ಮನೆ ಇರುವವರು, ಒಂದಿಷ್ಟು ಜಾಗ ಇರುವವರಿಗೆ, ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಇರುವವರಿಗೆ ಆಯ್ತು. ಸಿಟಿಯಲ್ಲಿ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಬೋರ್ವೆಲ್ ಇರುತ್ತೆ, ಬಾವಿ ಇರುತ್ತೆ ಕೆಲವೊಂದು ಕಡೆ. ಸಿಟಿಗಳಲ್ಲಿ ಮನೆಗಳಲ್ಲಿ ಬಾವಿ ಇದೆ. ಅದನ್ನ ಕೂಡ ಕುಡಿಯಲು ಯೋಗ್ಯವಾದಂತ ನೀರನ್ನಾಗಿ ಮಾಡ್ಕೋಬಹುದಾ ಸರ್ ಈಗಿರುವಂತ ಪರಿಸ್ಥಿತಿಯಲ್ಲಿ? ಖಂಡಿತ ಮಾಡ್ಕೊಳ್ಬಹುದು. ಯಾಕಂದ್ರೆ ನೋಡಿ, ಒಂದು ಉದಾಹರಣೆಗೆ ಒಂದು ಕಲ್ಪನೆ ತಗೊಂಡ್ ಬನ್ನಿ ಗಮನಕ್ಕೆ. ಸಿಟಿ ಒಳಗಡೆ ಒಂದು ಬಾವಿ ಇದೆ ಅಂತ ಹೇಳ್ಕೊಳ್ಳಿ. ಸಿಟಿ ಒಳಗಡೆ ಹೆಚ್ಚಾಗಿ ಟಾಯ್ಲೆಟ್ ಗುಂಡಿಗಳು ಇರುವುದಿಲ್ಲ. ಮಹಾನಗರ ಪಾಲಿಕೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಿರ್ತದೆ. ಆವಾಗ ಬ್ಲ್ಯಾಕ್ ವಾಟರ್ ಇರ್ಬೋದು, ಗ್ರೇ ವಾಟರ್ ಇರ್ಬೋದು, ಎರಡನ್ನು ಕೂಡ ಡ್ರೈನೇಜ್ ಕನೆಕ್ಷನ್ಗೆ ಕೊಡಿ. ತೋಟದಲ್ಲಿ ಎಲ್ಲೂ ಇಂಗ್ಲಿಕ್ಕೆ ಬಿಡಬೇಡಿ. ಅಕ್ಕಪಕ್ಕದಲ್ಲಿ ಚರಂಡಿಯಲ್ಲಿ ಗಲೀಜ್ ನೀರು ಹರಿದು ಹೋಗ್ಕೊಂಡು ಹೋಗ್ತದೆ, ಅದು ಇಂಗ್ತದೆ. ಇಂಗಿದ್ರೆ ಬಾವಿಗಳು ಹಾಳಾಗ್ತದೆ. ಸರ್ಕಾರಕ್ಕೆ ಬೇಡಿಕೆ ಕೊಟ್ಟು ಕಾಂಕ್ರೀಟ್ ಬಾಕ್ಸ್ ಚರಂಡಿಗಳನ್ನ ಮಾಡಿ. ಆವಾಗ ಈ ಗಲೀಜ್ ನೀರು ಕಾಂಕ್ರೀಟ್ ಬಾಕ್ಸ್ ಚರಂಡಿಗಳಲ್ಲಿ ಸರಾಗವಾಗಿ ನೀರು ಹರ್ಕೊಂಡು ಹೋಗ್ತದೆ, ಮಣ್ಣಿಗೆ ಇಳಿಯೋದಿಲ್ಲ. ಯಾವಾಗ ಮಣ್ಣಿಗೆ ಗಲೀಜ್ ನೀರು ಇಳಿಯೋದಿಲ್ಲ, ನಮ್ಮ ಬಾವಿ ನೀರು ಹಾಳಾಗೋದಿಲ್ಲ. ಕಾಂಕ್ರೀಟ್ ಚರಂಡಿಗಳು ಸರ್ಕಾರ ಮಾಡಿಕೊಡ್ತದೆ ಯಾಕೆ? ನೀರು ಸರಾಗವಾಗಿ ಹರಿದುಕೊಂಡು ಹೋಗ್ಲಿಕ್ಕೆ. ಕಾಂಕ್ರೀಟ್ ಚರಂಡಿಯೇ ಸಪ್ರೇಟು, ಡ್ರೈನೇಜ್ ಲೈನಲ್ಲೇ ಸಪ್ರೇಟು. ಈ ತರಹದ ಕರೆಕ್ಟ್ ವ್ಯವಸ್ಥೆ ಆದರೆ ನಮ್ಮ ಬಾವಿಗಳು ಖಂಡಿತ ಹಾಳಾಗೋದಿಲ್ಲ. ಮಂಗಳೂರು ಸಿಟಿಯಲ್ಲಿ ಈಗಲೂ ಕೂಡ ಕೆಲವೊಂದು ಬಾವಿಗಳು ಶುದ್ಧ ನೀರು ಇದ್ದದ್ದು ಇದೆ. ಸಾಧ್ಯ. ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಹೌದು, ಅದು ಚೆಕ್ ಮಾಡ್ಕೋಬೇಕು. ಈಗ ಸರ್, ನೀರಿನ ಶುದ್ಧತೆ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ನೀರಿನ ಗುಣಮಟ್ಟವನ್ನ ಎಷ್ಟು ಸಮಯಕ್ಕೊಮ್ಮೆ ಪರೀಕ್ಷೆ ಮಾಡ್ಕೋಬೇಕು, ಹೇಗೆ ಪರೀಕ್ಷೆ ಮಾಡ್ಕೋಬೇಕು? ನಮ್ಮ ಬಾವಿಯ ನೀರು ಅಥವಾ ನಮ್ಮ ಬೋರ್ವೆಲ್ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆ ಅಂತ, ಈವನ್ ನಮ್ಮ ಮನೆಯಲ್ಲಿರುವಂತಹ ವಾಟರ್ ಫಿಲ್ಟರ್ ನೀರು ಕೂಡ. ನೋಡಿ, ನಾನು ಬಾವಿ ವಿಚಾರಕ್ಕೆ ಬರ್ತೇನೆ. ನಾವು ಸಾಮಾನ್ಯವಾಗಿ ನಾನು ಹೆಚ್ಚಿನ ಬಾರಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋದ್ರಿಂದ, ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸುಮಾರು ಒಂದು ಬಾವಿ ನೀರನ್ನ ಒಂದು 5 ಲೀಟರ್ ನೀರು ನಾವು ಗ್ರಾಮೀಣ ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆ ಅಂತ ಇದೆ, ಅಲ್ಲಿ ಸುಮಾರು ಒಂದು 6 ಪ್ಯಾರಾಮೀಟರ್ಸ್ ಅಲ್ಲಿ ನೀರನ್ನ ಪರೀಕ್ಷೆ ಮಾಡ್ತಾರೆ ಆ ಲ್ಯಾಬ್ ಅಲ್ಲಿ. ಅದು ವೈಜ್ಞಾನಿಕ ರೀತಿ. ಹಾಗೆ ಪರೀಕ್ಷೆ ಮಾಡಿ ನೋಡಿದಾಗ ಅವ್ರು ನಮ್ಗೆ ರಿಪೋರ್ಟ್ ಕೊಡ್ತಾರೆ, ಈ ನೀರು ಕುಡಿಲಿಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅಂತ. ಅದರಲ್ಲಿ ಬ್ಯಾಕ್ಟೀರಿಯಾ ಎಷ್ಟಿದೆ, ರಾಸಾಯನಿಕ ಎಷ್ಟಿದೆ, ಈ ತರ ಪರೀಕ್ಷೆ ಅಲ್ಲಿ 6 ಪ್ಯಾರಾಮೀಟರ್ಸ್ 6 ಹಂತಗಳಲ್ಲಿ ನಡೀತದೆ. ಈ ತರ ಇಲಾಖೆಗೆ ತಂದು ಕೊಟ್ರು. ಇದು ಗ್ರಾಮೀಣ ಪ್ರದೇಶದ ಜನರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರಿಂದ, ಅಥವಾ ಮಹಾನಗರ ಪಾಲಿಕೆಯ ಜನರು ಕೂಡ ವೀಕ್ಷಣೆ ಮಾಡೋದ್ರಿಂದ, ಮಹಾನಗರ ಪಾಲಿಕೆಯಲ್ಲಿ ಕೂಡ ನೀರು ಪರೀಕ್ಷೆ ಮಾಡುವಂತ ಕೇಂದ್ರ ಇದೆ. ಅದಕ್ಕೆ ಮಿನಿಮಮ್ 5 ಲೀಟರ್ ನೀರು ತಂದು ಆ ಪರೀಕ್ಷಾ ಕೇಂದ್ರಕ್ಕೆ ಕೊಟ್ರೆ ಅವರು ಕೂಡ ಪರೀಕ್ಷೆ ಮಾಡಿ ನೀರು ಕುಡಿಯಲು ಯೋಗ್ಯ ಇದೆಯೋ ಇಲ್ವೋ ಅಂತ ಅದನ್ನ ಹೇಳ್ತಾರೆ. ಅಲ್ಲ ಅಂದ್ರೆ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಥವಾ ನಮ್ಮ NMPT ಸುತ್ತಲಲ್ಲಿ
NITK ಸುರತ್ಕಲಲ್ಲಿ, ಅಲ್ಲಿ ಕೂಡ ನೀರಿನ ಪರೀಕ್ಷೆ ನಡೀತದೆ. ಅಲ್ಲಿ ಕೂಡ ನೀರು ಕುಡಿಲಿಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅಂತ ಇದನ್ನು ಕೂಡ ತೋರಿಸ್ಕೊಡ್ತಾರೆ. ಆಮೇಲೆ ಸಾಂಪ್ರದಾಯಿಕ ರೀತಿ ಕೂಡ ಇದೆ. ನಮ್ಮ ಮನೆಗಳಲ್ಲಿ ಬಾವಿಗೆ ಬಿಸಿ ಗೆಂಡವನ್ನ ಸುರಿದು ಆ ಬಾವಿಯಲ್ಲಿರುವಂತ ಏನು ಬ್ಯಾಕ್ಟೀರಿಯಾ ಇದೆ, ಕಸ ಕಡ್ಡಿ ಇದೆ, ಆ ಗೆಂಡ ಅಬ್ಸಾರ್ಬ್ ಮಾಡ್ತಾ ಇತ್ತು, ಹೀರ್ಕೊಳ್ತಾ ಇತ್ತು. ಈ ತರನೂ ಕೂಡ ಇದೆ. ಇನ್ನು ಕೆಲವು ಕಡೆಯಲ್ಲಿ ಒಂದು ಬಾವಿಗೆ ಸುಮಾರು ಒಂದು 5 ಕಿಲೋ ಚಿಪ್ಪು ನಮ್ಮ ಸಮುದ್ರದಲ್ಲಿ ಸಿಗ್ತದೆ ಅಥವಾ ನದಿಗಳಲ್ಲಿ ಸಿಗ್ತದೆ. ಸುಣ್ಣ ಅಂತ ಹೇಳ್ತೀವಿ, ಸುಣ್ಣ ಮಾಡುವಂತ ಚಿಪ್ಪು, ಬೇಯಿಸಿದ ಚಿಪ್ಪು, ಇದನ್ನು ಕೂಡ ತಂದು ನಾವು ಬಾವಿಗೆ ಸುರಿಯುವಂಥದ್ದು. ಇದು ಕೂಡ ಒಂದು ಸಾಂಪ್ರದಾಯಿಕ ವಿಧಾನ, ಬಾವಿ ನೀರು ಶುದ್ಧ ಮಾಡುವಂಥದ್ದು. ಬಟ್ ಹಾಗೆ ಮಾಡಿದರೆ ಒಂದು 24 ಗಂಟೆ ನಮ್ಮ ಬಾವಿ ನೀರನ್ನ ಬಳಕೆ ಮಾಡಬಾರ್ದು. ಅದು ಏನು ಕಲ್ಮಶ ಇದೆ, ಏನು ಬ್ಯಾಕ್ಟೀರಿಯಾ ಇದೆ, ಇದನ್ನೆಲ್ಲ ಕೊಂದು ಕೊನೆಗೆ ಅದು ನೀರು ತನ್ನಿಂತಾನೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಶುದ್ಧೀಕರಣ ಆಗುವಂತ ಒಂದು ವಿಧಾನ. ಹೀಗೆ 2 ವಿಧಾನದಲ್ಲಿ ಬಾವಿ ನೀರನ್ನ ಅಥವಾ ನೀರನ್ನ ಶುದ್ಧೀಕರಣ ಮಾಡುವುದು. ಮತ್ತೆ ಮನೆಗಳಲ್ಲಿ 3 ತಿಂಗಳಿಗೊಮ್ಮೆ ಆದ್ರೂ ನಮ್ಮ ಫಿಲ್ಟರ್ಗಳನ್ನ ಕಿಚನಲ್ಲಿ ಅಳವಡಿಸಿದ ಫಿಲ್ಟರ್ಗಳನ್ನ 3 ತಿಂಗಳಿಗೊಮ್ಮೆ ಆದ್ರೂ ಕ್ಲೀನ್ ಮಾಡಬೇಕಾಗ್ತದೆ. ನಾನು ಸರ್ಕಾರಿ ಮಟ್ಟದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ನಾನು ತರಬೇತಿ ಕೊಡ್ಲಿಕ್ಕೆ ಹೋದಾಗ ನಾನು ಕೇವಲ ಕಚೇರಿಗೆ ಮತ್ತೆ ಸಭಾಂಗಣಕ್ಕೆ ಹೋಗಿ ಪಾಠ ಮಾಡೋದಲ್ಲ, ಮೊದಲು ಅರ್ಧ 1 ಗಂಟೆ ಮೊದಲು ಹೋಗಿ ಕಚೇರಿಯ ಆಫೀಸ್ಗಳ ಮೇಲ್ಭಾಗದಲ್ಲಿರುವಂಥ ಸ್ಟೋರೇಜ್ ಟ್ಯಾಂಕ್ಗಳನ್ನು ಗುಟ್ಟಲ್ಲಿ ಹೋಗಿ ನೋಡ್ಕೊಂಡು ಬಂದವನು. ಆವಾಗ ಆ ಟ್ಯಾಂಕ್ಗಳಲ್ಲಿ ನಾನು ಹೆಗ್ಗಣ ಕೂಡ ತೆಗೆದಿದ್ದೇನೆ, ಬೆಕ್ಕು ಕೂಡ ತೆಗೆದಿದ್ದೇನೆ, ಕಸ ಕಡ್ಡಿ ಪಾಚಿ ಗಿಚ್ಚಿ ತುಂಬಿರುವಂಥದ್ದು, ಬೋರ್ವೆಲ್ ನೀರು ಕಂಟೆಂಟ್, ಆ ರಾಸಾಯನಿಕ ಅಂಶ ತುಂಬಿರುವಂಥದ್ದು, ಇದನ್ನೆಲ್ಲವೂ ನೋಡಿದ್ದೇನೆ. ಆದರೆ ಅದರದ್ದೆಲ್ಲ ಫೋಟೋಗಳನ್ನೆಲ್ಲ ತೆಗೆದು ಕೊನೆಗೆ ನನ್ನ ಕ್ಲಾಸ್ ನಡೆಯುವಾಗ ನನ್ನ PPT ಕಾರ್ಯಕ್ರಮದಲ್ಲಿ ನೇರವಾಗಿ ಡೈರೆಕ್ಟ್ ಹಾಕಿದಾಗ ಕೆನ್ನೆ ಮೇಲೆ ಪೆಟ್ಟು ಬಿದ್ದಂಗೂ ಆದದ್ದು ಇದೆ ಅವರಿಗೆ. ಆದರೆ ಇದೆಲ್ಲ ತೋರಿಸಿದ ನಂತರ ಬಂತು 3 ತಿಂಗಳಿಗೊಮ್ಮೆ ಆದರೂ ಓವರ್ ಹೆಡ್ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಬೇಕು ಎಂಬ ಆದೇಶ ಸರ್ಕಾರದಿಂದ ಬಂತು. ಆದರೆ ಈ ಕಾರ್ಯಕ್ರಮವನ್ನು ನಾನು ತೋರಿಸಿದ್ದು 12-13 ವರ್ಷಗಳ ಹಿಂದೆ, ಆಗ ಆದೇಶ ಬಂದಿದ್ದು 4-5 ವರ್ಷಗಳ ಹಿಂದೆ. ಅಲ್ಲಿವರೆಗೂ ಆ ನೀರನ್ನೇ ಎಲ್ಲರೂ ಸಹ ಇತ್ತು. ಮತ್ತೆ ಓವರ್ ಹೆಡ್ ಟ್ಯಾಂಕ್ಗಳು, ಸರ್ಕಾರಿ ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ನಾನು ಡೆಡ್ ಬಾಡಿಗಳನ್ನು ಕೂಡ ನೋಡಿದ್ದು ಇದೆ. ಅದು ಕೆಲವು ಸಲ ಬೆಳಕಿಗೆ ಬರ್ತದೆ, ಕೆಲವು ಸಲ ಬೆಳಕಿಗೆ ಬರೋದಿಲ್ಲ. ಕೆಲವು ಅಸ್ಥಿಪಂಜರಗಳು ಕೂಡ ಓವರ್ ಟ್ಯಾಂಕ್ಗಳಲ್ಲಿ ಇದ್ದದ್ದು ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ದೇಹದ ಮಾಂಸ ಭಾಗ ಆ ನೀರಿನಲ್ಲಿ ಪ್ರತಿ ಮನೆಗೂ ಹೋದದ್ದು ಇದೆ. ಇಂಥ ಘಟನೆಗಳು ಕೂಡ ಆದದ್ದು ಇದೆ. ನೀವು ಸ್ವಚ್ಛತೆ ಬಗ್ಗೆ, ಇದು ನೀರಿನ ಪರೀಕ್ಷೆ ಬಗ್ಗೆ ಮಾತಾಡುವಾಗ ನನಗೆ ನೆನಪಾಯಿತು, ಅದರಿಂದ ಇದನ್ನು ಹೇಳಬೇಕಾಯಿತು. ಬಹುಶಃ ಏನು ಗಮನಿಸ್ತೀರಿ, ನಿಮ್ಮ ಮನೆಯ ಓವರ್ ಟ್ಯಾಂಕ್ಗಳನ್ನು ಕೂಡ ಗಮನಿಸಿ. ಎಷ್ಟು ಮಂಗಗಳು ಬಂದು ಮೊನ್ನೆ ಬೇಸಿಗೆಯಲ್ಲಿ ಸ್ನಾನ ಮಾಡಿ ಹೋಗಿದಾವೋ ಗೊತ್ತಿಲ್ಲ, ಬಟ್ ನಾನು ನೋಡಿದ್ದೇನೆ. ಗಮನಿಸ್ತಾ ಇರಿ. ಕರೆಕ್ಟ್. ಕೆಲವರು ಅನ್ಕೋತಾರೆ ನಾವು ಕುಡಿಯುವ ನೀರು ಒಂದು ಶುದ್ಧವಾಗಿದ್ರೆ ಸಾಕು, ಸ್ನಾನ ಮಾಡೋದು ಅಥವಾ ಬೇರೆ ಪಾತ್ರೆ ತೊಳೆಯೋದು ಇಂಥದ್ದೆಲ್ಲ ಅಷ್ಟು ಚೆಕ್ ಮಾಡಬೇಕಾಗಿಲ್ಲ ಅನ್ನುವಂಥ ಯೋಚನೆ ಕೂಡ ಇರುತ್ತೆ. ಆದರೆ ಅಗೇನ್ ಅದು ಸಹ ನಮ್ಮ ದೇಹಕ್ಕೆ ಯಾವುದೋ ರೂಪದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸುಮಾರು 80% ಕಾಯಿಲೆಗಳು ಬರೋದು ನೀರಿನಿಂದ. ಇದು ನಾವು ಕಲಿತಾಗ ನಮಗೆ ಸಿಕ್ಕಿದ್ದು. ಮನುಷ್ಯನಿಗೆ 100 ಕಾಯಿಲೆ ಬರ್ತದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 80 ಕಾಯಿಲೆಗಳು ಬರೋದೇ ನೀರಿನಿಂದ. ಯಾಕಂದ್ರೆ ಮನುಷ್ಯನ ದೇಹ 70% ನೀರಿನಿಂದ, ಗಾಳಿಗಿಂತ ಜಾಸ್ತಿ. ಕರೆಕ್ಟ್. ಜನ ಅದನ್ನ ಮೊದ್ಲು ಯೋಚನೆ ಮಾಡ್ಬೇಕಾಗುತ್ತೆ, ನಾವು ಶುದ್ಧವಾಗಿರೋ ನೀರನ್ನ ಕುಡಿತಾ ಇದೀವ ಇಲ್ವಾ ಅಂತ. ಇದರ ಬಗ್ಗೆ ತುಂಬಾ ಜಾಗೃತಿ ಆಗ್ಬೇಕಾಗ್ತದೆ. ನೀರಿನ ಬಗ್ಗೆ ಜಾಗೃತಿಯನ್ನ ನಾವು ತುಂಬಾ ಹಗುರವಾಗಿ ತಗೋತಾ ಇದ್ದೀವಿ. ನಮ್ಗೆ ಎಲ್ಲಿವರೆಗೆ ಜಾಗೃತಿ ಮಾಡಬೇಕು ಅಂತ ಅನಿಸ್ತದೆ ಅಂತ ಹೇಳಿದ್ರೆ ಒಂದು, ಎರಡನೇದು ಎಲ್ಲಿವರೆಗೆ ಇವರು ಜಾಗೃತಿ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಸಿಟ್ಟು. ಒಂದು, ಇವರಿಗೆ ನೀರಿನ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಬೇಕು ಬೇಗ ಅಂತ ಹೇಳ್ಕೊಂಡು ಎಲ್ಲಿವರೆಗೆ ಒಂದು ಕಲ್ಪನೆ ಬರ್ತದೆ ಅಂದ್ರೆ ಒಂದು 3 ವರ್ಷ ಬರಗಾಲ ಬರಲಿ ಅಂತ ಅನಿಸ್ತದೆ. ಚೆನ್ನೈಯಲ್ಲಿ ಎಚ್ಚೆತ್ಕೊಂಡಂತ ರೀತಿ ಸರ್, ಯಾವ ರೀತಿ ಅವರು ಮನೆಯಲ್ಲೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ನ ಅಳವಡಿಸ್ಕೊಂಡ್ರು, ಅವರಿಗೆ ಬಂದ ಬರಗಾಲ ಅದು ಪಾಠ ಆದದ್ದು ಅಲ್ವಾ. ಈಗ ಅಲ್ಲಿ ಕಂಪಲ್ಸರಿ ಎಲ್ಲರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಕಂಪಲ್ಸರಿ. ನಮ್ಮಲ್ಲೂ ಕೂಡ ಇದೆ, ಮಹಾನಗರ ಪಾಲಿಕೆ ಕಾನೂನಿನ ಪ್ರಕಾರ ಪ್ರತಿ ಮನೆಯವರು ಕೂಡ ಮಾಡ್ಬೇಕು ಅಂತ. ಆದ್ರೆ ಎಷ್ಟು ಜನ ಇದನ್ನ ಮಾಡ್ತಾರೆ ಅಥವಾ ಅವ್ರು ಮಾಡಿದಾರ ಇಲ್ವಾ ಅಂತ ಯಾರು ಚೆಕ್ ಮಾಡ್ತಾ ಇದ್ದಾರೆ?
ಅದನ್ನ ಯೋಚನೆ ಮಾಡುವಾಗ ತುಂಬಾ ಬೇಸರ ಆಗ್ತದೆ. ಕೇವಲ ಕಾಗದದ ಮೇಲೆ ಇರುವಂತ ಕಾನೂನನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅಂತ. ಹೌದು ಮೇಡಮ್. ಎಲ್ರು ಓಡ್ತಾ ಇದೀವಿ, ಯಾರಿಗೂ ಎಲ್ಲಿ ಓಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಶುದ್ಧ ಗಾಳಿ, ಶುದ್ಧ ನೀರು, ನಾವು ತಿನ್ನುವಂತ ಆಹಾರ ಎಲ್ಲವನ್ನ ಕಲುಷಿತ ಮಾಡ್ಕೊಂಡು ಕೂತು ಬಿಟ್ಟಿದ್ದೀವಿ. ಒಂದಿಷ್ಟು ಜನ ಧ್ವನಿ ಎತ್ತುವವರನ್ನ ಇವರು ಹೋರಾಟಗಾರರು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಕಟ್ಟಿ ನಾವು ಸಮಾಧಾನ ಮಾಡ್ಕೋತಾ ಇದೀವ ಅಥವಾ ನಮ್ಮ ತಲೆ ಮೇಲೆ ಚಪ್ಪಡಿ ಹೇಳ್ಕೋತಾ ಇದೀವ ಗೊತ್ತಾಗಲ್ಲ. ಇದನ್ನ ಬಹುಶಃ ನನ್ಗೆ ಅನಿಸ್ತದೆ, ಈ ಅವೇರ್ನೆಸ್ ಅನ್ನ ತರಲಿಕ್ಕೆ ಪ್ರತಿಯೊಬ್ಬರು ವಿಶೇಷ ಆಸಕ್ತಿ ತಗೊಂಡ್ರೆ ಒಳ್ಳೇದು. ನೋಡಿ, ಇವತ್ತು ನಮಗೆ ಕುಡಿಯುವ ನೀರು ಸರ್ಕಾರ ಪೂರೈಕೆ ಮಾಡ್ತಾ ಇದೆ. ಜಲ ಮರುಪೂರಣ ಮಾಡಿ ಅಂತ ಹೇಳ್ಕೊಂಡು ಸರ್ಕಾರವೇ ಅಲ್ಲಿ ಇಲ್ಲಿ ಅವೇರ್ನೆಸ್ ಕೊಡಲಿಕ್ಕೆ ಆರಂಭ ಮಾಡ್ತಾ ಇದೆ. ಮತ್ತೆ ಸರ್ಕಾರದ ವ್ಯಾಪ್ತಿ ಒಳಗಡೆ ಮಾಡಬಹುದಾದ್ರೆ ಸರ್ಕಾರ ಕೂಡ ತುಂಬಾ ಕೆರೆಗಳನ್ನ ಹೂಳೆತ್ತುತ್ತಾ ಇದೆ, ಜಲ ಮರುಪೂರಣ ಮಾಡ್ತಾ ಇದೆ. ಬಟ್ ನಾನು ಹೇಳೋದು, ನೀರು ಪೂರೈಕೆ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ನಮ್ಮ ನೀರಿಗೆ ನಾವು ಜವಾಬ್ದಾರರು. ಕರೆಕ್ಟ್. ಯಾವಾಗ ನಮ್ಗೆ ನೀರು ಬೇಕು, ನಾವು ನೀರನ್ನ ನಮ್ಮ ಭೂಮಿ ಒಳಗಡೆ ಇಳಿಸ್ಬೇಕು. ಇದು ಜಾಗೃತಿ ಇಲ್ಲ ಅಂತ ಹೇಳೋದಂತಾದ್ರೆ ಇಲ್ಲ ಹೌದು. ಆದರೆ ಜಾಗೃತಿ ಮಾಡಬೇಕು ಯಾರು? ಮೊದಲು ನಮ್ಮ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು. ಪೇಪರ್ ವರ್ಕು ಅವ್ರಿಗೆ ಏನು ಡ್ಯೂಟಿ ಕೊಟ್ಟಿದ್ದಾರೆ ಅದು ವಿಶೇಷ ಆಸಕ್ತ ಅಧಿಕಾರಿಗಳು ಈ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಲ್ಲಿ ತಗೋತಾರೆ. ಆದರೆ ಜನಪ್ರತಿನಿಧಿಗಳು ಯಾವಾಗ ಈ ಜಲ ಮರುಪೂರಣ ವಿಶೇಷ ಅಭಿಯಾನವನ್ನು ಸ್ವಲ್ಪ ಅಲ್ಲ ಹೆಚ್ಚು ಆಸಕ್ತಿಯಿಂದ ತಗೊಂಡ್ರು, ಅದನ್ನ ಅಧಿಕಾರಿಗಳ ಮೂಲಕ ಮಾಡಬೇಕು. ಮತ್ತೆ ವೈಜ್ಞಾನಿಕ ರೀತಿಯಲ್ಲೇ ಮಾಡಬೇಕು, ಕಾಟಾಚಾರ ಅಲ್ಲ, ವೈಜ್ಞಾನಿಕ ರೀತಿಯಲ್ಲೇ ಮಾಡಬೇಕು ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ತಂತು ಅಂತಂದ್ರೆ 100% ಮತ್ತೆ ಹಂತ ಹಂತವಾಗಿ ಆ ಕಾರ್ಯಕ್ರಮಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಬಿಲ್ಡರ್ಸ್ ಅವರಿಗೆ, ಇಂಜಿನಿಯರ್ಸ್ ಅವರಿಗೆ, ಸಂಘಟನೆಗಳಿಗೆ, ಮಹಿಳಾ ಸಂಘಟನೆಗಳಿಗೆ, ಹೀಗೆ ಹಂತ ಹಂತ ಕೊಡ್ತಾ ಬಂದ್ರೆ, ಇದೊಂದು ಆಂದೋಲನ ರೀತಿಯಲ್ಲೇ ತಗೊಳ್ತಾ ಬಂದ್ರೆ ಇದಕ್ಕೆ ವೇಗ ಪಡ್ಕೊಳ್ತದೆ, ಅದರ ಪ್ರಾಮುಖ್ಯತೆ ತಿಳಿಯುತ್ತದೆ. ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಆಗ್ಲೇಬೇಕು ಎಂಬ ಪ್ರತಿಜ್ಞೆಯನ್ನು ತಗೊಂಡ್ರೆ ಅಥವಾ ಆಸಕ್ತಿಯನ್ನು ತಗೊಂಡ್ರೆ ಇದರ ಬೇಗ ತಗೊಳ್ತದೆ. ಇದನ್ನ ಜನಪ್ರತಿನಿಧಿಗಳು ಮಾಡಬೇಕು. ಖಂಡಿತ ಸರ್. ಈಗ ನಾವು ಕೆರೆಗಳ ವಿಷಯವನ್ನ ನೀವು ಮಾತಾಡಿದ್ರು. ಎಷ್ಟೋ ಕಡೆಗಳಲ್ಲಿ ಕೆರೆಗಳ ಹೂಳೆತ್ತೋದ್ರಿಂದ ಈ ರೀತಿ ಆಗತ್ತೆ ಅನ್ನೋದೇ ಗೊತ್ತಿಲ್ಲ. ಕೆಲವೊಂದು ಕಡೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಕೆಲಸ ಆಗ್ತಾ ಇದೆ, ಆದ್ರೆ ಎಷ್ಟೋ ಕಡೆ ಕೆರೆಗಳ ಒತ್ತುವರಿ ಆಗ್ತಾ ಇದೆ, ಕೆರೆಗಳನ್ನ ಮುಚ್ತಾ ಇದ್ದಾರೆ, ಅಲ್ಲಿ ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ. ಆದ್ರೆ ಒಂದಲ್ಲ ಒಂದು ದಿನ ಆ ನೀರು ತಾನಿರುವಂತ ಜಾಗವನ್ನ ಮರೆಯೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಮುಂದೆ ಅನಾಹುತಗಳಾಗೋದಕ್ಕಿಂತ ಮೊದಲು ನೀರಿಗೆ ಹರಿಯೋದಕ್ಕೆ ದಾರಿ ಮಾಡಿಕೊಡಿ ಅಂತ. ಒಂದು ಕೆರೆ ಅನ್ನುವಂಥದ್ದು ಒಂದು ಊರಿನ ಜಲಮಟ್ಟವನ್ನ ಹೆಚ್ಚಿಸೋದಕ್ಕೆ ಯಾವ ರೀತಿ ಪಾತ್ರ ವಹಿಸುತ್ತೆ ಸರ್? ಮೇಡಮ್ ನೋಡಿ, ಆ ಕೆರೆಗೆ ಒಂದು ವಿಶೇಷವಾದ ಒಂದು ಅದೆಷ್ಟೋ ಕೆರೆಗಳಿದ್ವಿ, ನೀವೇ ಹೇಳ್ತಾ ಇದ್ರಿ. ಅದು ಇಡೀ ಭಾರತ ದೇಶದಲ್ಲಿ ಸುಮಾರು ನಾನು ಓದಿದ ಪ್ರಕಾರ 13 ಲಕ್ಷ ಕೆರೆಗಳಿತ್ತು. ಆ ಕೆರೆಗಳನ್ನು ನೋಡ್ಲಿಕ್ಕೆ ಆ ರಾಜರ ಕಾಲದಲ್ಲಿ ಆ ಕೆರೆಗಳನ್ನು ನೋಡ್ಲಿಕ್ಕೆ ವಿಶೇಷ ಒಂದು ವ್ಯಕ್ತಿ ಇದ್ರು, ಅಧಿಕಾರಿಗಿದ್ರು. ಎಷ್ಟು ನೀರು ಶೇಖರಣೆ ಆಗ್ತದೆ, ಅರಮನೆಗೆ ಎಷ್ಟು ನೀರು ಬೇಕು, ಜನಗಳಿಗೆ ನೀರು ಎಷ್ಟು ಬೇಕು, ಬೇಸಾಯಕ್ಕೆ ನೀರು ಎಷ್ಟು ಬೇಕು, ಈ ರೀತಿಯಲ್ಲೆಲ್ಲ ಅದನ್ನ ನೋಡ್ಕೊಳ್ಳಿಕ್ಕೆ ಅವಾಗ ಜನ ಇದ್ರು. ಆದ್ರೆ ಈಗ ಅದನ್ನ ಸರ್ಕಾರ ನೋಡ್ತಾ ಇದೆ, ಜನ ನೋಡ್ತಾ ಇಲ್ಲ. ಕೆರೆಗಳು ಅಂತ ಹೇಳಿದ್ರೆ ಮಳೆ ನೀರನ್ನ ಪ್ರಕೃತಿಯಲ್ಲಿ ಸಹಜವಾಗಿ ಸಂಗ್ರಹಿಸಿ ಇಡುವಂತಹ ಸ್ಥಳಗಳೇ ಕೆರೆಗಳು. ಕೆರೆಗಳನ್ನ ಯಾಕೆ ಹೂಳೆತ್ತಬೇಕು ಅಂತ ಕೇಳಿದ್ರೆ, ಕೆರೆಗಳಿಗೆ ನೀರು ಹರ್ಕೊಂಡು ಬರುವಾಗ ಅಥವಾ ಕೆರೆಗಳಲ್ಲಿ ನೀರು ತುಂಬುವಾಗ ಅದ್ರ ಜೊತೆಗೆ ಮಣ್ಣು, ಧೂಳು, ಎಲೆ, ಕಸ, ಕಡ್ಡಿ ಎಲ್ಲವೂ ತುಂಬುತ್ತದೆ. ಹೌದು, ಅದಕ್ಕೆ ಹೂಳು ಅಂತ ಹೇಳ್ತೀವಿ. ಆ ಕೆರೆಯಲ್ಲಿ ನೀರಲ್ಲಿ ಆ ಹೂಳು, ಮಣ್ಣು, ಧೂಳು, ಕಸ, ಕಡ್ಡಿ, ಎಲೆ ಮುಳುಗಿದಾಗ ಅದು ಕೊಳಿತದೆ. ಕೊಳ್ತುಕೊಂಡು ಅಂಟು ರೂಪ ಆಗ್ತದೆ. ಅಂಟು ರೂಪ ಆದಾಗ ಆ ಕೆರೆಗೆ ಬರುವ ನೀರಿನ ಉಜದ ದಾರಿಗಳು, ಅದರ ಬಾಯಿ ಮುಚ್ಚಲ್ಪಡ್ತದೆ. ಆವಾಗ ಆ ಕೆರೆಯಲ್ಲಿ ನೀರು ತುಂಬಿದ್ರೆ ಬೇರೆ ಕಡೆ ಸಾಗ್ಲಿಕ್ಕೆ ದಾರಿ ಸಿಗುವುದಿಲ್ಲ, ಬೇರೆ ಕಡೆಯಿಂದ ಬರ್ಲಿಕ್ಕೆ ದಾರಿ ಓಪನ್ ಇರೋದಿಲ್ಲ. ಅದಕ್ಕೆ ವರ್ಷ ನಮ್ಮ ಹಿರಿಯರು ಅಥವಾ ಕೃಷಿಕರು ಯಾಕೆ ಮಾಡ್ತಾರೆ, ಕೆರೆಯನ್ನ ವರ್ಷ ಹೂಳೆತ್ತುತ್ತಾರೆ ಅಂದ್ರೆ ಆ ಗಮ್ಮು ಭಾಗ ತೆಗೆದು ಹೊರಗಾಕ್ತಾರೆ,
ನೀರು ಬರುವಂತ ಬಾಯಿಯನ್ನ ಓಪನ್ ಮಾಡ್ತಾರೆ. ಆವಾಗ ನೀರು ಬರ್ತದೆ, ಹೋಗ್ತದೆ. ಆ ಕೆರೆ ಯಾವತ್ತೂ ಕೂಡ ಜೀವಂತವಾಗಿರ್ತದೆ. ಯಾವಾಗ ಒಂದು ಕೆರೆ ಊರಲ್ಲಿ ಒಂದು ಇರ್ತದೋ ಆ ಊರು ಜೀವಂತವಾಗಿರ್ತದೆ. ಮೊದ್ಲೆಲ್ಲ ಒಂದು ಊರಿಗೆ ದೇವಸ್ಥಾನಕ್ಕೆ ಒಂದು ಕಲ್ಯಾಣಿ ಅಂತ ಮಾಡ್ತಾ ಇದ್ರು. ಆ ಕೆರೆಯಲ್ಲಿ ಎಷ್ಟು ಈಗ ಯಾವುದೇ ಒಂದು ಐತಿಹಾಸಿಕ ಸ್ಥಳಗಳಿಗೆ ಹೋಗ್ಲಿ ಅದರ ಪಕ್ಕದಲ್ಲಿ ನೀರಿನ ಒಂದು ಮೂಲ ಇದ್ದೇ ಇರುತ್ತೆ. ದೊಡ್ಡ ದೊಡ್ಡ ಕೆರೆಗಳು, ಕಲ್ಯಾಣಿಗಳು, ಅದೆಲ್ಲ ಯಾಕೆ ಮಾಡ್ತಾ ಇದ್ರು? ಗದ್ದೆಗಳ ಬದುವಲ್ಲಿ ಗಿಡಗಳನ್ನ ಬೆಳೆಸ್ತಾ ಇದ್ರು. ಅದು ಭಾರಿ ಭಾರಿ ಸುಂದರವಾದ ಕಲ್ಪನೆ ಹೌದು, ಮತ್ತೆ ವಾಸ್ತವದಲ್ಲಿ ಹೌದು. ನೋಡಿ, ನಮ್ಮ ಭಾರತ ದೇಶದಲ್ಲಿ ನೀರಿಗೆ ಬಹಳ ಒಂದು ಭಾವನಾತ್ಮಕವಾಗಿ ಜನ ಪೂಜೆ ಮಾಡ್ತಾ ಇದ್ರು. ಹಿಂದೂ ಸಂಪ್ರದಾಯದಲ್ಲಿ ನೀರನ್ನ ಪೂಜೆ ಮಾಡುವಂತ ಒಂದು ವಿಧಾನ ಇದೆ. ದೀಪಾವಳಿ ಸಂದರ್ಭದಲ್ಲಿ ನೀರನ್ನ ಮನೆ ಒಳಗಡೆ ನಾವು ಗಂಗೆಯನ್ನ ತರೋದು ಅಂತ ಹೇಳ್ತೇವೆ. ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗ್ಬೇಕಾದ್ರೆ ನಮ್ಮ ಪುರೋಹಿತರು ಅಥವಾ ಭಟ್ರು ಅಂತ ನಾವು ಏನೇ ಹೇಳ್ತೇವೆ ನೋಡಿ, ಅವರು ಹೋಗಿ ಕೆರೆಯಿಂದ ಕೊಡಪಾನವನ್ನ ಮುಳುಗಿಸಿ ಒಂದು ಮಂತ್ರವನ್ನ ಜಪಿಸ್ಕೊಂಡು ಭಾರತ ದೇಶದಲ್ಲಿರುವಂತ ಎಲ್ಲ ನದಿಗಳನ್ನ ತನ್ನ ಮನೆಗೆ ಬರಲಿ ಅಂತ ಹೇಳ್ಕೊಂಡು ಆ ತರ ಏನೋ ಜಪ ಇದೆ, ಆ ತರ ಬೇಡ್ಕೊಂಡು ಅದ್ರ ನಂತರ ನೀರ್ ಮನೆ ಒಳಗಡೆ ಬಂದ ಮೇಲೆ ನಮ್ಮ ಪೂಜಾ ಕಾರ್ಯ, ಶುಭ ಕಾರ್ಯ ಆದ್ರ ನಂತರ ಆರಂಭ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನೀರಿಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ಪೂಜ್ಯ ಭಾವನೆಯಿಂದ ನೋಡ್ತೇವೆ. ಭಾರತೀಯರಿಗೆ ನೀರು ಎಂಬುದು ಆಧ್ಯಾತ್ಮದ, ಪ್ರಕೃತಿಯ ಮತ್ತು ಸಂಸ್ಕೃತಿಯ ಸಂಕೇತ, ಪಂಚಭೂತ. ಆದ್ರೆ ಈಗಿನ ಜನರೇಷನ್, ಈಗಿನ ಏನು ಹೊಸ ಜನಾಂಗ ಇದೆ, ಅವರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಆಸಕ್ತಿ ಇಲ್ಲ, ತಿಳುವಳಿಕೆ ಕೊಡೋರು ಕೂಡ ಕಡಿಮೆ ಇದ್ದಾರೆ. ಬಹುಶಃ ನಾವು ಇದರಿಂದ ತುಂಬಾ ದೂರ ಹೋದ್ರೆ ನಮ್ಗೆ ಬರಗಾಲ ಅಂತ ಬರೋದು ಖಂಡಿತ, ಕಾಯಿಲೆಗಳು ಬರೋದು ಖಂಡಿತ. ಇದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದೇ ತರ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬರಗಾಲ ಬರ್ಬೋದು ಅಂತ ಹೇಳಿಕ್ಕೆ. ಸರ್, ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲನ್ನ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು? ನನಗೆ ನಗು ಬಂತು ಈ ಪ್ರಶ್ನೆಗೆ. ಯಾಕೆ ನಗು ಬಂತು ಅಂದ್ರೆ, ಹೆಚ್ಚಿನ ಜನ ಮಳೆ ಆರಂಭ ಆದ್ಮೇಲೆ ನನಗೆ ಫೋನ್ ಮಾಡ್ತಾರೆ, ಸರ್ ಬನ್ನಿ ಮಳೆ ನೀರು ಕೊಯ್ಲು ಮಾಡಿ ಕೊಡಿ. ನಾನು ಅದಕ್ಕೆ ಉತ್ತರ ಮಾಡ್ತೇನೆ, ಸರಿ ಈಗ ಆಗೋದಿಲ್ಲ, ಮಳೆ ಬರ್ತಾ ಇದೆ, ನಾವು ಒದ್ದೆ ಆಗ್ತೇವೆ ಅಥವಾ ಗುಂಡಿಯಲ್ಲಿ ಇಳಿತೇವೆ, ಜಾರಿ ಬೀಳ್ತೇವೆ, ಕರೆಂಟ್ ಕನೆಕ್ಷನ್ ಶಾಕ್ ಆಗ್ತದೆ, ಈ ಥರ ಎಲ್ಲ ಹೇಳುವಾಗ ಅಲ್ಲಿಂದ ಉತ್ತರ ಬರ್ತದೆ, ಮತ್ತೆ ಯಾವಾಗ ಮಾಡೋದು? ನಾವೆಲ್ಲ ಬೇಸಿಗೆಗಾಲದಲ್ಲಿ, ಅಯ್ಯೋ ಯಾವಾಗ ಮಳೆ ಇರುವುದಿಲ್ಲ, ಮಳೆ ಹೋಗಿ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೇದು. ಮಳೆ ನೀರು ಕೊಯ್ಲು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಬೇಸಿಗೆಗಾಲ ಯಾವಾಗ ಮಳೆ ಇಲ್ಲ ಆವಾಗ ನಾವು ಪೈಪ್ ಫಿಟ್ಟಿಂಗ್ಸ್ ಆಗ್ಬೋದು ಅಥವಾ ಫಿಲ್ಟ್ರೇಷನ್ಸ್ ಆಗ್ಬೋದು, ಆವಾಗ ಬಾವಿ ಕೆಲಸ ಆಗ್ಬೋದು, ಎಲ್ಲ ಬೇಸಿಗೆಗಾಲದಲ್ಲಿ ಮಾಡೋದು. ಬೋರ್ವೆಲ್ಗೂ ಗುಂಡಿ ತೆಗೆಯೋದು, ಹಾರ್ವೆಸ್ಟಿಂಗ್ ಮಾಡೋದು, ರಿಂಗ್ಸ್ ಇಳಿಸೋದು, ಫಿಲ್ಟ್ರೇಷನ್ ಮಾಡೋದು ಎಲ್ಲವೂ ಬೇಸಿಗೆಗಾಲದಲ್ಲಿ. ಯಾಕಂದ್ರೆ ಮಳೆ ಬರುವಾಗ ನಾವು ಒದ್ದೆ ಆಗ್ತೇವೆ, ಜಾರಿ ಬೀಳುವಂಥದ್ದು ಇರ್ತದೆ, ಕರೆಂಟ್ ಕನೆಕ್ಷನ್ ಬಳಕೆ ಆಗ್ತದೆ, ಅದಕ್ಕೆ ಅವಾಗೆಲ್ಲ ಶಾಕ್ ಆಗುವಂಥದ್ದು, ರಗಳೆ ಆಗುವಂಥದ್ದು. ಇದು ಮಳೆಗಾಲದಲ್ಲಿ ಮಾಡುವಂಥ ಕೆಲಸ ಅಲ್ಲ. ಬೇಸಿಗೆಗಾಲದಲ್ಲಿ ಕೆಲಸ ಮಾಡಬೇಕು, ಮಳೆಗಾಲದಲ್ಲಿ ಅದನ್ನ ನೋಡಿಕೊಂಡು ಎಂಜಾಯ್ ಪಡ್ಕೊಳ್ಬೇಕು. ಸರ್, ಈಗ ಸಪೋಸ್ ಒಂದು ಆಪ್ಷನ್, ಇದು ಸರಿಯೋ ತಪ್ಪೋ ಗೊತ್ತಿಲ್ಲ ನನಗೆ, ಮಳೆಗಾಲದಲ್ಲಿ ಸುಮ್ಮನೆ ಗುಡ್ಡ ಬೆಟ್ಟಗಳ ನೀರೆಲ್ಲ ಹರ್ಕೊಂಡ್ ಬರುತ್ತೆ, ಬೇರೆಯವರ ಜಾಗದಿಂದ ಸಹ ನೀರ್ ಬರುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಅಂದ್ರೆ ಅಲ್ಲೇ ಏನಾದ್ರೂ ಅವ್ರು ಇಂಗು ಗುಂಡಿಯನ್ನ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಡೈವರ್ಷನ್ ಯಾವ ರೀತಿ ಕೊಡ್ಬೋದು? ಯಾಕಂದ್ರೆ ಕೆಲವೊಮ್ಮೆ ಕಾಂಪೌಂಡನ್ನೇ ಒಡ್ಕೊಂಡು ಹೋಗ್ಬಿಡುತ್ತೆ ಜೋರಾಗಿ ಬರ್ತಾ ಇರುವಂತ ನೀರು. ನೋಡಿ, ಮಳೆ ಬರೋದು ಇದು ದೇವರ ಆಶೀರ್ವಾದ, ಅದು ದೇವ್ರದೊಂದು ಗಿಫ್ಟ್. ಅದು ಆ ಮಳೆ ನಾವು ಅವರ ಕಂಪೌಂಡಲ್ಲಿ ಹೋಗ್ಲಿಕ್ಕಿಲ್ಲ, ನಮ್ಮ ಕಂಪೌಂಡಿಗೆ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ಬೇರೆಯವರ ನೀರು ನನ್ನ ಕಂಪೌಂಡಿಗೆ ಬಂದ್ರೆ ನಾನು ಧಾರಾಳ ಎಷ್ಟು ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಬಳಕೆ. ಕರೆಕ್ಟ್. ಆಮೇಲೆ ಅದನ್ನು ಮುಂದೆ ಹೋಗ್ಲಿಕ್ಕೆ, ದಾಟಿ ಹೋಗ್ಲಿಕ್ಕಿದ್ರೆ ದಾರಿ ಮಾಡ್ಲಿಕ್ಕೆ ಕೂಡ ನಾನು ಕೊಡ್ತೇನೆ. ಎರಡನೇ ವಿಚಾರ ನೋಡಿ, ಬೆಟ್ಟ ಗುಡ್ಡದ ಮೇಲೆ ಮಳೆ ಬಿದ್ದರೆ ಸುಮ್ಮನೆ ಹರ್ಕೊಂಡು ಹೋಗ್ತದೆ ಅಲ್ವಾ? ಅವಾಗ ನಾವು ಆ ಬೆಟ್ಟದಲ್ಲಿ ಯಾವುದೇ ಮರ ಗಿಡ ಇಲ್ಲದಿದ್ದರೆ ಅದಕ್ಕೆ ಹರಿಯುವ ನೀರಿಗೆ ಅಡ್ಡವಾಗಿ ಟ್ರಂಚ್ ಅನ್ನು ತೆಗಿಬೇಕು. ನಮಗೊಂದು ಅಂದಾಜಿಗೆ 2 ಫೀಟ್ ಅಗಲ, ಒಂದು 10 ಫೀಟ್ ಉದ್ದ, 1-1.5 ಫೀಟ್ ಆಳ, ಇಷ್ಟೇ 1-1.5 ಫೀಟ್ ಆಳ ಗುಂಡಿ ತೆಗೆದ್ರೆ ಅಲ್ಲಿ ನೀರು ಇಳ್ಕೊಂಡು ಬಂದದ್ದು ಅಲ್ಲಿ ನಿಲ್ಲಿಕ್ಕೊಂದು ಜಾಗ ಆಯ್ತು. ಇಲ್ಲ ಅಂದ್ರೆ ಇಳಿಜಾರು ಇಳ್ಕೊಂಡೇ ಹೋಗ್ತದೆ, ನಿಲ್ಲಿಕ್ಕೆ ಜಾಗ ಆಯ್ತು. ಅದರಲ್ಲಿ ನೀರು ನಿಲ್ತದೆ, ಗುಡ್ಡ ಪ್ರದೇಶದಲ್ಲೂ ನೀರು ಇಂಗ್ತದೆ. ಇನ್ನು ಹಳ್ಳಗಳು, ಯಾವತ್ತೂ ಹಳ್ಳಗಳನ್ನ ಒತ್ತುವರಿ ಮಾಡಬಾರ್ದು.
ಕೆರೆಗಳನ್ನು ಒತ್ತುವರಿ ಮಾಡಬಾರ್ದು. ಅದರದ್ದೇ ಜಾಗ, ಅದು ಹರ್ಕೊಂಡು ಹೋಗ್ಲಿಕ್ಕೆ, ಸರಾಗವಾಗಿ ಹರ್ಕೊಂಡು ಹೋಗ್ಲಿಕ್ಕೆ ಜಾಗ ಬಿಡಬೇಕು. ನಮ್ಮ ಹಳ್ಳಗಳಲ್ಲಿ ಹರಿಯುವ ನೀರಿನ ವೇಗ ನೋಡಿಕೊಂಡು ಅಲ್ಲಲ್ಲಿ ಕಟ್ಟೆಗಳನ್ನು ಹಾಕಬೇಕಾಗ್ತದೆ. ಕೆಲವು ಸಪುರ ಕಟ್ಟೆಗಳು ಸಾಕಾಗ್ತದೆ, ಕೆಲವು ಕಡೆ ಹರಿವು ಜಾಸ್ತಿ ಇದ್ರೆ ದಪ್ಪ ಕಟ್ಟೆಗಳನ್ನು ಹಾಕಬೇಕಾಗ್ತದೆ. ಯಾವಾಗ ಮಳೆ ನಿಂತಿರ್ತದೆ ಆವಾಗ ಕೂಡ ಹಳ್ಳ ಹರಿವು ನಿಧಾನ ಆಗ್ತದೆ, ಅಥವಾ ಹಳ್ಳ ನೀರು ನಿಂತಾಗ ಅಲ್ಲಲ್ಲಿ ಅಂದ್ರೆ ಕೆಳಭಾಗದಿಂದ ಗುಡ್ಡದ ಭಾಗವರೆಗೂ ನಿಂತು ಇರುವಾಗ ನೀರು, ನಮ್ಮ ಕರಾವಳಿ ಪ್ರದೇಶದ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಪಾಂಜ್ ಟೈಪ್ ಮಣ್ಣು, ಎಲ್ಲವೂ ಅಬ್ಸಾರ್ಬ್ ಮಾಡ್ಕೊಳ್ತದೆ, ಎಲ್ಲವೂ ಹೀರ್ಕೊಂಡದ್ದು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಶಕ್ತಿ, ಅದು ಆಳಕ್ಕೆ ಇಳಿತದೆ. ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಸುಮ್ಮನೆ ನೀರು ಬಿಟ್ಬಿಟ್ವಿ, ಸಮುದ್ರಕ್ಕೆ ಹೋಯ್ತು, ಹಿಡಿದಿಟ್ಕೊಂಡ್ವಿ, ನಮ್ಮ ಭೂಮಿಯ ಗೂಡಾಂಡ್ರೊಳಗೆ ಇಳ್ಕೊಳ್ತದೆ. ಇದು ತುಂಬಾ ಸುಲಭ ವಿಧಾನ. ಇನ್ನು ಕೆಲವು ಕಡೆ ಕಂಪೌಂಡ್ ವಾಲು ಅಥವಾ ದಂಡೆ ಹೊಡ್ಕೊಂಡು ಹೋಗಿರ್ತದೆ. ಅವೈಜ್ಞಾನಿಕವಾಗಿ ಕಟ್ಟಿದ್ರೆ ಅದು ಅವೈಜ್ಞಾನಿಕ ಈಗ ಕಂಡು ಬರ್ತಾ ಇದೆ. ನಮ್ಮ ಹಳೆಯ ಓದು ಬರಹ ಇಲ್ಲದ ಹಳೆ ರೈತರು, ಹಳೆ ಜನರಿಗೆ ಅವೈಜ್ಞಾನಿಕ ಅಂತ ಇರ್ಲಿಲ್ಲ. ಅವರ ಕಟ್ಟೆಗಳು ಯಾವುದು ಹೊಡೆದಿರ್ಲಿಲ್ಲ. ಅವ್ರು ಎಷ್ಟು ಸಪುರ ಕಟ್ಟಿದ್ರು ಕೂಡ ಅದು ಬಲವಾಗಿ ನಿಲ್ತಾ ಇತ್ತು. ಈಗಿನ ಕಟ್ಟೆಗಳು ಮಾತ್ರ ನಮಗೆ ಹೊಡಿತಾ ಇವೆ. ಬಟ್ ಅವರ ಸಲಹೆ ಅಥವಾ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿ ಕಟ್ಟಿದ್ರೆ ಮಾತ್ರ ಇಂಥ ಕಟ್ಟೆಗಳು ಎಲ್ಲ ಉಳಿಯೋದಿಲ್ಲ. ಮಾಡೋದು ತುಂಬಾ ಒಳ್ಳೇದು. ಎಸ್ ಸರ್. ಹಾಗೆ ಸರ್, ಈಗ ಕೆಲವರು ಬಾವಿ ಕುಸಿಬಹುದಾ, ನೀರು ಓವರ್ಫ್ಲೋ ಆಗುತ್ತಾ ನೀರನ್ನ ಬಾವಿಗೆ ಬಿಟ್ರೆ ಅಂತೆಲ್ಲ, ಕುಸಿದಂತ ಕೆಲವೊಂದು ವಿಡಿಯೋ ಹಾಕೊಂಡು ನೋಡಿ, ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಈ ತರ ಸಹ ಆಗುವ ಅಪಾಯ ಇದೆ ಅಂತೆಲ್ಲ ಹೇಳ್ತಾರೆ. ಇದು ಕೂಡ ಅವೈಜ್ಞಾನಿಕವಾಗಿ ಮಾಡಿರುವಂತದ್ದ, ಹೇಗೆ ಸರ್? ಹೌದು, ಖಂಡಿತ. ಇದು ಹೇಗಂತ ಕೇಳಿದ್ರೆ, ಕೆಲವರು ಬಾವಿಗಳಲ್ಲಿ ಸಿಮೆಂಟ್ ರಿಂಗ್ಗಳನ್ನ ಮೇಲ್ವರೆಗೆ ಹಾಕಿರ್ತಾರೆ ಅಡಿ ಭಾಗದಿಂದ. ಕೆಲವರು ಬಾವಿಗಳಲ್ಲಿ ಕೆಳಭಾಗದಿಂದ ಮೇಲ್ವರೆಗೆ ಕಲ್ಲುಗಳಿಂದ ಕಟ್ಟಿರ್ತಾರೆ. ಕೆಲವೊಂದು ಮನೆಗಳಲ್ಲಿ ಮಣ್ಣಿನ ಗೋಡೆಯ ಬಾವಿಯೇ ಇರ್ತದೆ. ಆ ಬಾವಿಗಳಿಗೆ, ಮಣ್ಣಿನ ಗೋಡೆ ಬಾವಿ ಇರುವಂತೆ ಬಾವಿಗಳಿಗೆ ಮಳೆ ನೀರು ಕೊಯ್ಲು ಘಟಕವನ್ನ ಮಾಡಿ ಬಾವಿಯ ಕಟ್ಟೆಯನ್ನ ದಾಟಿ ಪೈಪನ್ನ ಬಾವಿಗೆ ಬಿಟ್ಟಿರ್ತಾರೆ. ಮಳೆಗಾಲದಲ್ಲಿ ಮಳೆ ಬರ್ತದೆ, ಈ ಪೈಪಲ್ಲಿ ಫಿಲ್ಟ್ರೇಷನ್ ಆಗಿ ಮಳೆ ನೀರು ಬಾವಿಗೆ ಸುರಿಯುವಾಗ ಯಾವಾಗ ಜೋರ್ ಮಳೆ ಬರ್ತದೆ, ಪೈಪಲ್ಲಿ ನೀರು ಸುರಿಯುವಾಗ ಅದು ಬಾವಿಯ ಒಳಗಡೆ ಮಣ್ಣಿನ ಗೋಡೆಗಳಿಗೆ ಚಿಮ್ಮುತ್ತದೆ. ಮಣ್ಣಿನ ಗೋಡೆ ನಿಧಾನ ಕೊರಿಲಿಕ್ಕೆ ಆರಂಭವಾಗ್ತದೆ. ಆಮೇಲೆ ಹೆಚ್ಚು ಯಾವಾಗ ಕುರಿದು ಮಣ್ಣು ಮೆದುವಾಗ್ತದೆ, ಬಾವಿಗೆ ಕುಸಿಯುವಂತ ಸಾಧ್ಯತೆ ಇದೆ. ಅದಕ್ಕೆ ಬಾವಿಗೆ ಮಳೆ ನೀರು ಕೊಯ್ಲು ಮಾಡಿ ನೀರು ಇಳಿಸುವುದಾದ್ರೆ ಪೈಪನ್ನ ನೇರವಾಗಿ ಬಾವಿಯ ಆಳದವರೆಗೆ ಇಳಿಸ್ಬೇಕು. ಬಾವಿಯ ಆಳದಕ್ಕೆ ಇಳಿಸಿ ಆದ ಮೇಲೆ ಅದೇ ಇಳಿಸಿದ ಪೈಪನ್ನ ತಿರುಗಿಸಿ ಮೇಲ್ಮುಖವಾಗಿ ಇಡಬೇಕು. ಆವಾಗ ಮಳೆ ನೀರು ಇಳಿದದ್ದು ನೀರಿನೊಂದಿಗೆ ನಿಶ್ಶಬ್ದವಾಗಿಯೇ ಜಾಯಿನ್ ಆಗ್ತದೆ, ಸೇರ್ಕೊಳ್ತದೆ. ಆವಾಗ ಮಣ್ಣಿನ ಬಾವಿಯ ಗೋಡೆಗಳಿಗೆ ತೊಂದರೆ ಆಗೋದಿಲ್ಲ, ಬಾವಿ ಕುಸಿಯುವುದು ಕೂಡ ಇಲ್ಲ. ಓಕೆ ಸರ್, ಈಗ ಬಾವಿ ಅಥವಾ ಯಾವ್ದಾದ್ರು ನೀರಿನ ಮರುಪೂರಣ ಮಾಡುವಾಗ ಫಿಲ್ಟರ್ನ ಬಳಕೆ ಯಾಕೆ ಮಾಡಬೇಕು? ಅದನ್ನ ಮಾಡದೇ ಇದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು? ಇದು ತುಂಬಾ ಅಗತ್ಯ. ಯಾವ ಇಲಾಖೆ ಅಂತ ಹೇಳೋದಿಲ್ಲ, ಬಟ್ ನನಗೊಂದು ಇಲಾಖೆಯವರು ಕರೆದ್ರು, ನಮ್ಮ ಬಾವಿ ನೀರು ಹಾಳಾಗಿದೆ ನೋಡಿ ಸರ್ ಅಂತ ಕರೆದು ನಾನು ಹೋಗಿದ್ದೆ. ಆ ಬಾವಿಯಲ್ಲಿ 2 ರೀತಿಯ ವಾಸನೆ ಬರ್ತಾ ಇತ್ತು. ಒಂದು ಬೇರೆ ಜಾತಿಯ ಎಲೆಗಳು ತುಂಬಿಕೊಂಡು ಕೊಳ್ತಿತ್ತು, ಇನ್ನೊಂದು ಮಾಂಸ ವಾಸನೆ ಬರ್ತಾ ಇತ್ತು ಆ ಬಾವಿ ಒಳಗಡೆ, ಆ ನೀರಿದ್ದು. ಅವರು ಕೂಡ ನೀರಿಗೆ ಸಂಬಂಧಪಟ್ಟ ಇಲಾಖೆ ಕೂಡ ಆಗಿತ್ತು ಅದು. ಬಟ್ ನಾನು ಪರೀಕ್ಷೆ ಮಾಡಿ ನೋಡಿದಾಗ ನಂಗೆ ಹೀಗೆ ಕಂಡು ಬಂತು. ಯಾಕೆ ಹಾಗೆ ಅಂತ ಕೇಳಿದ್ರೆ, ಅವರು ಮಳೆ ನೀರನ್ನ, ಮಾಡೆ ಮೇಲೆ ಬಿದ್ದಂತ ನೀರನ್ನ ಪೈಪ್ ಕೊಳವೆ ಮೂಲಕ ಡೈರೆಕ್ಟ್ ಆಗಿ ಬಾವಿಗೆ ಬಿಟ್ಟಿದ್ರು. ಆ ಕೊಳವೆಯಲ್ಲಿ ಎಲೆಗಳು, ಕಸ, ಕಡ್ಡಿ, ಇನ್ನೇನೋ ಎಲ್ಲ ಕೂಡ ಬಂದಿತ್ತು. ಅದರಿಂದ 2 ರೀತಿಯ ವಾಸನೆ ಅಂದ್ರೆ ಫಿಲ್ಟರ್ ಅಗತ್ಯ ಇಲ್ಲಿ, ಬಾವಿಗೆ ಹೋಗಬಾರ್ದು. ಯಾಕೆ ನನಗೆ 2 ರೀತಿಯ ವಾಸನೆ ಬಂತು ಅಂತಂದ್ರೆ, ಒಂದು ಬೇರೆ ಜಾತಿಯ ಎಲೆಗಳು ಕೊಳೀತು, ಎಲೆಗಳ ಹಿಂಭಾಗದಲ್ಲಿ ಕೀಟಗಳು ಮೊಟ್ಟೆ ಇಡ್ತಾ ಇದ್ವು, ಅದು ಮಾಂಸ, ಅದು ಕೂಡ ಬಾವಿಗೆ ಹೋಗಿ ನೀರೇ ಹಾಳಾಗಿತ್ತು. ನೀರಿಗೆ ಸಂಬಂಧಪಟ್ಟ ಇಲಾಖೆ ಅವರಿಗೆ ಆಫೀಸಲ್ಲಿ ನೀರು ಕುಡಿಲಿಕ್ಕೆ ಒಂದು ಚಂದದ ಬಾವಿ ಇದ್ರು ಕೂಡ ಅದು ಉಪಯೋಗಕ್ಕೆ ಬಂದಿರಲಿಲ್ಲ. ಹಾಗಾಗಿ ಫಿಲ್ಟ್ರೇಷನ್ ತುಂಬಾ ಅಗತ್ಯ. ಅದು ಫಿಲ್ಟ್ರೇಷನ್ 2 ರೀತಿಯಲ್ಲಿ ಆಗತ್ತೆ. ಒಂದು ಕಂಪನಿ ಫಿಲ್ಟರ್ಸ್ಗಳು ಕೂಡ ಸಿಗ್ತವೆ,
ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ತುಂಬಾ ಚೆನ್ನಾಗಿ ಕೂಡ ಯಾವುದೇ ಫಿಲ್ಟ್ರೇಷನ್ ಹಾರ್ಡ್ವೇರ್ ಶಾಪ್ಗಳಲ್ಲಿ ಹಾರ್ಡ್ವೇರ್ ಶಾಪ್ಗಳಲ್ಲಿ ಕೂಡ ಸಿಗ್ತದೆ, ಅಥವಾ ಆನ್ಲೈನ್ ಅಲ್ಲಿ ಕೂಡ ಗಮನ ಮಾಡಿ ಸಿಕ್ಕಿತು ಅಂತೇಳಿ ಸಿಕ್ಕಿದಂತ ಫಿಲ್ಟರ್ ಅನ್ನು ತಕೊಂಡು ಹೋಗ್ಬೇಡಿ. ಸ್ವಲ್ಪ ಒಂದು 10-20 ಫಿಲ್ಟ್ರೇಷನ್ ಅಥವಾ ವಿಡಿಯೋಸ್ಗಳನ್ನೆಲ್ಲ ನೋಡ್ಕೊಳ್ಳಿ, ಅಥವಾ ಗೊತ್ತಿಲ್ಲದಿದ್ರೆ ನನ್ನ ಹತ್ರ ಕೇಳ್ಕೊಳ್ಳಿ, ನಾನು ಹೇಳಿಕೊಡ್ತೇನೆ. ಅಥವಾ ಮನೆಯಲ್ಲಿ ಕೂಡ ನಾವು ಮ್ಯಾನ್ಯುವಲ್ ಫಿಲ್ಟರ್ ಅಂತ ಹೇಳ್ತೇವೆ, ಮನೆಯಲ್ಲಿ ನಾವಾಗಿಯೇ ತಯಾರಿಸುವಂಥದ್ದು. ಈ ಮನೆಯಲ್ಲಿ ಯಾವಾಗ ನಾವು ಫಿಲ್ಟರ್ ತಯಾರು ಮಾಡ್ತೇವೆ, ತುಂಬಾ ಸುಲಭ ವಿಧಾನ, ತುಂಬಾ ಕಡಿಮೆ ಕೆಲಸ, ನೋಡ್ಲಿಕ್ಕೆ ಯಾವತ್ತೂ ಸಿಗಬೇಕು, ಬಾವಿ ನೀರು ಹಾಳಾಗಬಾರ್ದು, ಕಸ ಮೇಲ್ಗಡೆನೇ ಶೇಖರಣೆ ಆಗಬೇಕು. ಹೀಗೆ ಮಾಡಿದ್ರೆ ಬಾವಿ ನೀರು ಕೂಡ ಶುದ್ಧವಾಗಿ ಉಳಿತದೆ. ಫಿಲ್ಟರ್ ನಾವು ಫಿಲ್ಟರ್ ಬಳಸಲೇಬೇಕು. ಈಗ ಯಶೋಗಾಥೆಗಳ ಬಗ್ಗೆ ಮಾತಾಡೋಣ ಸರ್. ನೀವು ಮಾಡಿರುವಂತಹ ಈ ಮಳೆ ನೀರು ಕೊಯ್ಲಿನಲ್ಲಿ ಆದಂತಹ ಒಂದಿಷ್ಟು ಇನ್ಸಿಡೆಂಟ್ಗಳ ಬದಲಾವಣೆ ತುಂಬಾ ಚಾಲೆಂಜಿಂಗ್, ಅದು ಭಗೀರಥ ಯತ್ನ, ಅಂಡ್ ಅದರಲ್ಲಿ ಸಿಕ್ಕಂತ ರಿಸಲ್ಟ್, ನಿಮಗಾದಂತ ಖುಷಿ. ಒಂದು ಮಾತು ಹೇಳಬೇಕಾಗ್ತದೆ. ನಾನು ಆರಂಭದಲ್ಲಿ ಇಂಗುಗುಂಡಿ ಮಾಡ್ಲಿಕ್ಕೆ ಆರಂಭ ಮಾಡುವಾಗ ನನಗೆ ಹೇಳ್ತಾ ಇದ್ರು, ಅವನನ್ನ ಹೂತಾಕ್ಲಿಕ್ಕೆ ಹೊಂಡ ತೆಗಿತಾರೆ ಅಂತ. ಬಟ್ ಈಗ ಹೂತಾಕ್ಲಿಕ್ಕೆ ಹೊಂಡ ಅಲ್ಲ, ಅದು ನಮ್ಮ ಜೀವಜಲದ ಪೆಟ್ಟಿಗೆ ಅಂತ ಹೇಳ್ಬೋದು, ಜೀವಜಲದ ಪೆಟ್ಟಿಗೆ ಅಂತ. ತುಂಬಾ ಕಡೆಗಳಲ್ಲಿ ಯಶೋಗಾಥೆ ಆಗಿದೆ. ಕೆಲವು ಕಡೆ ನೀರೇ ಇರಲಿಲ್ಲ, ಎಕ್ದಮ್ ಡ್ರೈ ಆಗಿತ್ತು. ಅದು ಬಾವಿ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ತುಂಬಾ ಡ್ರೈ ಆಗಿತ್ತು. ಆ ಜಾಗದಲ್ಲಿ ಅವರಿಗೆ ಉಪಾಯ ಕಾಣದೆ ನನ್ನ ಹತ್ರ ಬಂದು ಭೇಟಿ ಮಾಡಿದಾಗ ಮಳೆ ನೀರು ಕೊಯ್ಲು ಮಾಡುವಂತ ಸುಲಭ ವಿಧಾನವನ್ನ ಹೇಳಿಕೊಟ್ಟಿದ್ದೆ. ಇನ್ನು ಕೆಲವರಿಗೆ ನಾನು ಖುದ್ದಾಗಿ ನಾನೇ ಮಾಡಿಕೊಟ್ಟಿದ್ದೆ. ಇನ್ನು ಕೆಲವು ಕಡೆ ಆ ಮನೆಯ ಯಜಮಾನರು, ಮನೆ ಮಕ್ಕಳು ಸೇರ್ಕೊಂಡು ಮಳೆ ನೀರು ಕೊಯ್ಲು ಕೂಡ ಮಾಡಿದ್ರು. ಮಾಡಿ ಆದ್ಮೇಲೆ ಅವರ ಬಾವಿಯಲ್ಲಿ, ಅವರ ಬೋರ್ವೆಲ್ಗಳಲ್ಲಿ ಬರುವ ವರ್ಷದಲ್ಲೇ ಏಪ್ರಿಲ್ ಮೇ ತಿಂಗಳಲ್ಲಿ ಧಾರಾಳವಾದ ಯಥೇಚ್ಛ ನೀರು ಸಿಗುವಾಗ ನನ್ನನ್ನ ಅವರು ಕರೆದು ಆ ಗುಂಡಿ ಹತ್ರ, ಆ ಬೋರ್ವೆಲ್ ಹತ್ರ, ಆ ಬಾವಿ ಹತ್ರ ನಿಂತು ಖುಷಿಯಲ್ಲಿ ಕಣ್ಣೀರು ಹಾಕಿ ಇಮೋಷನಲ್ ಮೂಮೆಂಟ್. ನಿಜ, ಕೆಲವೊಮ್ಮೆ ಹಣಕ್ಕಾಗಿ ಮಾಡುವಂತ ಕೆಲಸವೇ ಬೇರೆ ಆಗಿರುತ್ತೆ. ಅದೇ ರೀತಿ ನಾವು ಇಂತಹ ಒಂದು ಪ್ರಕೃತಿಗೋಸ್ಕರ, ಪರಿಸರಕ್ಕೋಸ್ಕರ ಇನ್ನೊಬ್ಬರ ಮುಖದಲ್ಲಿ ಖುಷಿಯನ್ನ ಮೂಡಿಸುವಂತ ಒಂದು ಕೆಲಸ ಮಾಡುವಾಗ ಅದರ ಒಂದು ಖುಷಿ ಬೇರೆನೆ ಇರುತ್ತೆ ಅಲ್ವಾ ಸರ್? ಸರ್, ಈಗ ಜಲ ಸಂರಕ್ಷಣೆ ಮಾಡಬಹುದಾದಂತಹ 3 ಸರಳ ಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಒಬ್ಬ ಕಾಮನ್ ಮ್ಯಾನ್ ಯಾರು ಬೇಕಾದ್ರೂ ಮಾಡ್ಬೋದು ಅದನ್ನ, ಆತರ ನೋಡಿ. ಒಂದೊಬ್ಬ ಸಾಮಾನ್ಯ ಮನುಷ್ಯ ತನ್ನ ಮನೆ ವ್ಯಾಪ್ತಿ ಒಳಗಡೆ, ಆವರಣದೊಳಗಡೆ 3 ವಿಧದಲ್ಲಿ ಸಾಧಾರಣವಾಗಿ ಕೆಲಸ ಮಾಡ್ಬೋದು ನೀರು ಉಳಿತಾಯಕ್ಕೆ. ಒಂದು, ತಾನು ಬಳಕೆ ಮಾಡುವಂತ ನೀರು ಏನಿದೆ ಅದು ಹಿತಿಮಿತಿ ಬಳಕೆ ಮಾಡಿದ್ರೆ ಒಳ್ಳೆಯದು, ತುಂಬಾ ನೀರು ಉಳಿಸ್ಬೋದು. ಈಗಿನ ಅವಧಿಗೆ, ಹಿಂದಿನ ಕಾಲದಲ್ಲಿ ತುಂಬಾ ಬೇಕಾದಷ್ಟು ನೀರು ಬಳಕೆ ಮಾಡ್ತಾ ಇತ್ತು, ಅಷ್ಟು ನೀರು ಇತ್ತು, ಈಗ ಇಲ್ಲ, ಹಿತಿಮಿತಿ ಬಳಕೆ ಮಾಡಬೇಕಾಗಿದೆ. ಇದು ಒಂದು. ಎರಡನೇದು, ಮಳೆ ನೀರು ನಮಗೆ ಯಥೇಚ್ಛವಾಗಿ ಉಚಿತವಾಗಿ ಸಿಗ್ತದೆ. ನೇರವಾಗಿ ಬಾವಿಗೆ, ಬೋರ್ವೆಲ್ಗೆ ಡೈರೆಕ್ಟ್ ಇಂಜೆಕ್ಟ್ ಮೆಥಡ್ ಅಲ್ಲಿ ತುಂಬಿಸಿ. ಸಾಮಾನ್ಯವಾಗಿ ಬಾವಿ ಇರ್ತದೆ, ಬೋರ್ವೆಲ್ ಇರ್ತದೆ. ಯಾರು ಬಾವಿ ಬೋರ್ವೆಲ್ ಇಲ್ಲ, ಒಂದು ಇಂಗುಗುಂಡಿಯನ್ನಾದ್ರೂ ಮಾಡಿ ಮನೆಯಲ್ಲಿ. ಇದ್ರ ಬಗ್ಗೆ ನಾನು ಹೇಳಬೇಕು. ಇಂಗುಗುಂಡಿ ಮಾಡಿದ್ರೆ ನಿಮ್ಮ ಪ್ರದೇಶದಲ್ಲಿ ಬೇರೆ ಭಾಗದಿಂದ ಬ್ಯಾಕ್ಟೀರಿಯಾ, ರಾಸಾಯನಿಕ ಮಿಶ್ರ ನೀರು ನಿಮ್ಮ ಮನೆ ಭಾಗಕ್ಕೆ ಬರುವಂಥದ್ದು. ನಿಮ್ಮ ಭಾಗದಲ್ಲಿ ಮಳೆ ನೀರು ತುಂಬಿಸಿದ್ರೆ ಬ್ಯಾಕ್ಟೀರಿಯಾ, ರಾಸಾಯನಿಕ ನೀರು ದೂರಕ್ಕೆ ತಳ್ಳಲ್ಪಡ್ತದೆ. ಅದಕ್ಕೆ ಮನೆಯಲ್ಲಿ ಇಂಗುಗುಂಡಿ ಮಾಡಿದ್ರೆ ಒಳ್ಳೆಯದು. ಇದು ಎರಡನೇ ವಿಚಾರ, ಅಂದ್ರೆ ಮಳೆ ನೀರು ಕೊಯ್ಲು ಅಥವಾ ಜಲಮರುಪೂರ್ಣ. ಮೂರನೇದು, ಅತಿ ಹೆಚ್ಚು ಗಿಡಗಳನ್ನ ನೆಡಿ. ಯಾಕಂತ ಕೇಳಿದ್ರೆ, ಒಂದು ಭೂಮಿಗೆ ನೆರಳಾಗ್ತದೆ. ನೆರಳಾದಾಗ ಮಣ್ಣಿನಲ್ಲಿರುವಂತ ನೀರು ಆವಿಯಾಗೋದು ಕಡಿಮೆ ಆಗ್ತದೆ. ಇನ್ನೊಂದು, ಗಿಡಗಳ ಬೇರುಗಳಲ್ಲಿ ನೀರು ಶೇಖರಣೆ ಆಗಿರ್ತದೆ. ಇದು ಅಡ್ಜಸ್ಟ್ಮೆಂಟ್ ಇರ್ತದೆ ಗಿಡಗಳಿಗೂ ಮಣ್ಣಿಗೂ. ಅಂದ್ರೆ ಅದು ಗಿಡ, ಮಣ್ಣು, ಗಾಳಿ, ಬೆಳಕು ಇದೆಲ್ಲ ಅವು ಭೂಮಿಗೆ ಸಂಬಂಧಪಟ್ಟ ಸಂಬಂಧಿಕರು. ಅವರವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಯಾವಾಗ ಬೇರುಗಳಲ್ಲಿ ನೀರು ತುಂಬಿಕೊಂಡಿರ್ತದೆ, ಭೂಮಿಗೆ ನೀರು ಕಡಿಮೆ ಆದಾಗ ಅದು ಕೂಡ ತಾನ್ನಲ್ಲಿರುವಂತ ನೀರನ್ನು ಬಿಟ್ಕೊಡ್ತದೆ. ಅಥವಾ ಜೊತೆಗೆ
ಆ ಗಿಡಗಳು ಹೂ ಬಿಡುವಾಗಲೋ ಹಣ್ಣು ಬಿಡುವಾಗಲೋ ತನ್ನ ಬೇರುಗಳಲ್ಲಿ ತುಂಬಿದಂಥ ನೀರನ್ನು ಹಣ್ಣಿಗೂ ಬಿಟ್ಟುಕೊಡ್ತದೆ. ಇದು ಸಾಮಾನ್ಯವಾಗಿ 3 ರೀತಿಯಲ್ಲಿ ನಾವು ನೀರನ್ನು ಶೇಖರಣೆ ಮಾಡೋದು ಅಥವಾ ಬಳಕೆ ಮಾಡೋದು, ಉಳಿಸ್ಕೊಳ್ಳೋದು, ಈ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಮಾಡಬಹುದು. ಓಕೆ, ಇದಕ್ಕೆ ರಿಲೇಟ್ ಆಗಿ ಸಕ್ಸಸ್ ಸ್ಟೋರಿ ಏನಾದ್ರೂ ಇದೆಯಾ ಸರ್? ಅಂದ್ರೆ ಬೆಟ್ಟಗಳಲ್ಲಿ ಅಥವಾ ಯಾವ್ದೋ ಒಂದು ಖಾಲಿ ಇರುವಂತ ಪ್ಲೇಸ್ ಅಲ್ಲಿ ಗಿಡಗಳನ್ನ ಬೆಳೆಸಿದ ಮೇಲೆ ಆದಂತ ಬದಲಾವಣೆ ಇದೆ ನನ್ನ ಹತ್ರ. ನಾನು ಸುಮಾರು ಕರ್ನಾಟಕದಲ್ಲಿ ಸುಮಾರು 31 ಜಿಲ್ಲೆಗೆ ಪ್ರಯಾಣ ಮಾಡಿದವನು, ಪಾಠ ಮಾಡಿದವನು. ಒಂದು ಲೈವ್ ಕೊಡ್ಬೇಕಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ, ಬಯಲು ಪ್ರದೇಶ. ಚಾಮರಾಜನಗರ ಸಿಟಿ ಒಳಗಡೆ ಬೋರ್ವೆಲ್ ಕೊರೆದ್ರೆ ಸುಮಾರು 600 ಫೀಟ್ ಆಳಕ್ಕೆ ಹೋಗ್ಬೇಕು ಒಂದು ಬೋರ್ವೆಲ್ ನೀರು ಸಿಗ್ಬೇಕಾದ್ರೆ. ಅದೇ ಚಾಮರಾಜನಗರದ ಜಿಲ್ಲೆ ಒಳಗಡೆ ಬಿಳಿಯ ರಂಗಯ್ಯನ ಬೆಟ್ಟ, BR ಹಿಲ್ಸ್ ಅಂತ ಹೇಳ್ತೇವೆ, ಅಲ್ಲಿ ನಾನು ಭೇಟಿ ಕೊಡ್ಲಿಕ್ಕೆ ಹೋಗಿದ್ದೆ. ಕಾಡು ಜನಾಂಗ ಏನೋ ಪಾಪ ಇದ್ದಾರೆ ಅಂತ ಏರಿಯಾದಲ್ಲಿ ಸರ್ಕಾರ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬೋರ್ವೆಲ್ ಮಾಡಿ ಕೊಟ್ಟಿದೆ. ಅಲ್ಲಿ ಬೆಟ್ಟದ ಮೇಲೆ ಬೋರ್ವೆಲ್ ಕೊರೆದಾಗ ಬೋರ್ವೆಲ್ನ ಆಳ 20 ಫೀಟ್. 20 ಫೀಟ್ BR ಹಿಲ್ಸ್ ಬೆಟ್ಟದ ಮೇಲೆ. ಯಾಕೆ ಅಂತ ಕೇಳಿದ್ರೆ ಸಿಟಿಯಲ್ಲಿ 600 ಫೀಟ್ ಆಳ, ಬೆಟ್ಟದ ಮೇಲೆ 25 ಫೀಟ್ ಆಳ. ಯಾಕೆ ಅಂತ ಕೇಳಿದ್ರೆ ಸುತ್ತಮುತ್ತ ದಟ್ಟ ಅರಣ್ಯ ಇದೆ. ಆ ಅರಣ್ಯದಲ್ಲಿ ಮರಗಳು ಎಷ್ಟು ಬೇರುಗಳಿರ್ಬೋದು, ಆ ಬೇರುಗಳಲ್ಲಿ ಎಷ್ಟು ನೀರು ಹಿಡಿದು ಇಟ್ಕೊಂಡಿರ್ಬೋದು. ಯಾವಾಗ ಮರದ ಎಲೆಗಳು ಭೂಮಿಯನ್ನ ಕವರ್ ಮಾಡಿ ಇಟ್ಕೊಳ್ತದೆ, ಅಲ್ಲಿಂದ ನೀರು ಆವಿಯಾಗ್ಲಿಕ್ಕೆ ಬಿಡುವುದಿಲ್ಲ ಕಾಡು. ಆ ಗುಡ್ಡವೇ ಮಣ್ಣು ನೀರು ಶೇಖರಣೆ ಮಾಡಿ ಇಟ್ಟಂತ ಜಾಗ. ಅದೇ ಸಿಟಿ ಒಳಗಡೆ ಡ್ರೈ 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 ಕಾಂಕ್ರೀಟ್ 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 ಎಲ್ಲ ಇವ್ಯಾಪೊರೇಟ್ ಮಾಡಿ ಇದ್ದ ನೀರನ್ನೆಲ್ಲ ಸೂರ್ಯ ಸಕ್ ಮಾಡಿರ್ತಿರ್ತಾನೆ. ಇಲ್ಲಿ ಡ್ರೈ. ಅಷ್ಟು ಡಿಫ್ರೆನ್ಸ್. ಇದು ಚಾಮರಾಜನಗರ ಸಿಟಿ, ಚಾಮರಾಜನಗರ BR ಹಿಲ್ಸ್. ಬೆಟ್ಟದ ಮೇಲೆ 20 ಅಡಿಯಲ್ಲಿ ನೀರು, ಸಿಟಿ ಒಳಗಡೆ 600 ಅಡಿಯಲ್ಲಿ ನೀರು. ಸರ್, ಸುಮ್ನೆ ಒಂದು ಲೆಕ್ಕಾಚಾರ ಕೇಳೋದಾದ್ರೆ ಸರ್, ನೀವು ಮಾಡಿದಂತ ಪಾಠಗಳಿಂದ ಯಶಸ್ಸು ಕಂಡಂತ ಸಕ್ಸಸ್ ಸ್ಟೋರೀಸ್, ಅಂದ್ರೆ ಬಾವಿಯಲ್ಲಿ ನೀರು ಬಂದಿದ್ದು, ಬೋರ್ವೆಲ್ ಅಲ್ಲಿ ನೀರು ಬಂದಿದ್ದು, ಇದೆಲ್ಲ ಎಷ್ಟಿರ್ಬೋದು ಒಂದು ಅಂದಾಜು? ಅಯ್ಯೋ, ತುಂಬಾ ಇದೆ, ತುಂಬಾ ಇದೆ. ಬಟ್ ನೀರೇ ಇಲ್ಲ ಅನ್ನೋರು ನೀರನ್ನು ಕಂಡಿದ್ದಾರೆ. ನೀರನ್ನು, ಅಯ್ಯೋ, ಡ್ರೈ ಬೋರ್ವೆಲ್ ಅಲ್ಲಿ ನೀರು ಬಂದದಿದೆ. ನೀರೇ ಇಳಿಯೋದಿಲ್ಲ ಅಂತ ಹೇಳಿದವರು ಲೈನ್ ಮಾಡಿಕೊಂಡು ಇಳಿಸಿದ್ದನ್ನ ತೋರಿಸುವಾಗ ಖುಷಿ ಪಡ್ಕೊಂಡು, ಏನು ಮ್ಯಾಜಿಕ್, ಏನು ಹೇಳ್ತಾರೆ, ಅದಕ್ಕೆ ಶಬ್ದ ಸಿಗ್ತಾ ಇಲ್ಲ, ವಿಚಿತ್ರ, ಅವ್ರು ಎಣಿಸದೆ ಆದದ್ದನ್ನ, ಮಿರಾಕಲ್, ಎಣಿಸದೆ ಆದದ್ದು ನೋಡ್ಕೊಂಡಿದ್ದೆ. ಇದು ತುಂಬಾ ಇದೆ. ನಮ್ಗೆ ಹೇಳಲಿಕ್ಕೆ ಆಗೋದು. ಇಲ್ಲಿ ಮಂಗಳೂರಲ್ಲಿ ಹತ್ರ, ಇಲ್ಲಿ ನನಗೆ ಈಗ ಸಡನ್ ನೆನ್ಪು ಬರ್ತಾ ಇಲ್ಲ. ಬಟ್ ಯಾರು ವೀಕ್ಷಕರಿದ್ರೆ ನನಗೆ ಪರ್ಸನಲ್ ಕರೆ ಮಾಡಿದ್ರೆ ನಾನು ಹೋಗಿ ತೋರಿಸ್ಬಲ್ಲೆ, ಅವ್ರ ಹತ್ರ ಮಾತಾಡಿಸ್ಕೊಡಬಲ್ಲೆ. ಇಂಥದ್ದೆಲ್ಲ ಇದೆ. ಮತ್ತೆ ನನ್ನ ಹತ್ರ ಕೆಲವು ತುಂಬಾ ವಿಡಿಯೋಸ್ ಕೂಡ ಇದೆ ಅವ್ರು ಮಾಡಿದ್ದು. ಆದ್ರೆ ಒಂದು ವಿಚಾರ ಇಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಬೋರ್ವೆಲ್ಗಳಿಗೆ ಈಗ ನಾವು ಈ ವರ್ಷ ರೀಚಾರ್ಜ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಬರುವ ವರ್ಷವೇ ನಮ್ಗೆ ರಿಸಲ್ಟ್ ಸಿಗ್ಬೇಕು ಆ ಬೋರ್ವೆಲ್ ಅಲ್ಲಿ ಅಂತ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಏರಿಯಾದಲ್ಲಿ ಒಂದು 100 ಬೋರ್ವೆಲ್ ಇದೆ. ನಾವು ಒಂದು ಬೋರ್ವೆಲ್ಗೆ ಮಾತ್ರ ಜಲ ಮರುಪೂರಣ ಮಾಡ್ತೇವೆ. ಉಳಿದ 99 ಬೋರ್ವೆಲ್ಗಳಲ್ಲಿ ಜನ ತೆಗಿತಾ ಇದ್ದಾರೆ. ನಾವು ತುಂಬಿಸೋದು, ಉಳಿದವ್ರು 99 ಜನ ತೆಗಿಯೋದು. ನಮಗೆ ಬರುವ ವರ್ಷ ರಿಸಲ್ಟ್ ಬರೋದಿಲ್ಲ. ಇದ್ದ 100 ಬೋರ್ವೆಲ್ಗಳಲ್ಲಿ 60 ಜನ ಇವತ್ತು ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡಿದ್ರು ಅಂತಂದ್ರೆ, ಬರುವ ವರ್ಷ ನಮಗೆ ವೆರಿ ಇಮಿಡಿಯೇಟ್ ರಿಸಲ್ಟ್ ಎಲ್ಲ ಬೋರ್ವೆಲ್ಗಳಲ್ಲಿ ಸಿಗ್ತದೆ. ಯಾಕಂದ್ರೆ ಎಲ್ಲರೂ ತುಂಬಿಸ್ತಾ ಇದ್ದಾರೆ, ಜೋರ್ ಮಳೆ ಬರ್ತಾ ಇದೆ. ಬೋರ್ವೆಲ್ಗಳಲ್ಲಿ ಇವತ್ತು ನೀರು ಖಾಲಿ ಆಗಿದೆ ಅಂದ್ರೆ ಭೂಮಿಯ ಒಳ ಪ್ರದೇಶ ಖಾಲಿ ಇದೆ, ಗುಡಾಣ ಖಾಲಿ ಇದೆ. ತುಂಬಿಸಿದಂಥ ನೀರು ತುಂಬುತ್ತದೆ, ನಾಳೆ ನಮಗೆ ಪಕ್ಕ ಸಿಗ್ತದೆ. ಇಷ್ಟು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ದೃಷ್ಟಾಂತರಗಳಿದ್ದಾವೆ, ನಡೆದಂಥ ನಿಜ ಘಟನೆಗಳಿದ್ದಾವೆ. ಬೇಕಾ? ಬನ್ನಿ, ನನಗೆ ಕರೆ ಮಾಡಿ. ಎಸ್ ಸರ್, ಈಗ ಎಲ್ರಿಗೂ ಅರ್ಜೆಂಟ್, ಇವತ್ತು ತೋಡಿದ ಬಾವಿಯಲ್ಲಿ ಇವತ್ತೇ ನೀರು ಬರಬೇಕು, ಇದೊಂದು ಆಡು ಭಾಷೆಯಲ್ಲಿರುವಂತ ಗಾದೆ ಮಾತು. ಸ್ವಲ್ಪ ವೆಯ್ಟ್ ಮಾಡಿ, ಇವತ್ತು ತೋಡಿದ ಬಾವಿಯಲ್ಲಿ ಇವತ್ತೇ ನೀರು ಬರೋದಿಲ್ಲ ಅಂತ ನಮ್ಮ ಹಿರಿಯರದ್ದೊಂದು ಎಂತ ಒಂದು ಮುಂದಾಲೋಚನೆ ನೋಡಿ. ಅದೇ ರೀತಿ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೀನಿ, ಅಯ್ಯೋ ನನ್ನ ಬಾವಿಯಲ್ಲಿ ಈ ವರ್ಷ ನೀರು ಬರಲಿಲ್ಲ, ನನ್ನ ಬೋರ್ವೆಲ್ ಅಲ್ಲಿ ಈ ವರ್ಷ ನೀರು ಬರಲಿಲ್ಲ. ಎಷ್ಟು ಟೈಮ್ ತಗೊಳುತ್ತೆ ಸರ್? ನಾವು ತೆಗೆಯೋದು ಜಾಸ್ತಿ ಆಗಿದೆ, ಕೊಡೋದು ಕಡಿಮೆ ಆಗಿದೆ. ನಾವು ಈ ವರ್ಷ ನೀರು 3 ತಿಂಗಳಿದ್ದು ಹಾರ್ವೆಸ್ಟಿಂಗ್ ಮಾಡಿದ್ರೆ
ಬರೋ ವರ್ಷ ನಿಮಗೆ ರಿಸಲ್ಟ್ ಸಿಗ್ಬೋದು, ಇಲ್ಲಾಂದರೆ 2ನೇ 3ನೇ 4ನೇ ವರ್ಷ ಪಕ್ಕಾ ಸಿಕ್ಕೇ ಸಿಗುತ್ತೆ. ಎಸ್, ಇಷ್ಟು ವರ್ಷ ನೀವು ಪಾಠ ಮಾಡಿದ್ದೀರಾ ನೀರಿನ ಸಂರಕ್ಷಣೆ ಬಗ್ಗೆ. ಬಹಳಷ್ಟು ಮೆಮೊರೇಬಲ್ ಮೊಮೆಂಟ್ಸ್ ಇರ್ಬೋದು. ಅದರಲ್ಲಿ ನೆನಪಿಗೆ ಬರುವಂಥದ್ದು ಯಾವುದಾದ್ರೂ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದಾ? ತುಂಬ ಕಡೆ ಪಾಠ ಮಾಡಿದ್ದೇನೆ. ಅದು ಮೊದಲು 20 ನಿಮಿಷದಿಂದ ಕಾರ್ಯಕ್ರಮ ಆರಂಭ ಮಾಡಿತ್ತು, ಈಗ ಕಂಟಿನ್ಯೂ 3 ಗಂಟೆವರೆಗೆ ಹೋಯಿತು. ಕೊನೆಗೆ ಒಂದು ದಿನ ಇಡೀ ಸೆಷನ್ನೇ ಈಗ ತಯಾರಾಗ್ತಾ ಇದೆ. ಈ ಥರದಲ್ಲಿ ಇದೆ, ಅಷ್ಟು ಸೋರ್ಸ್ ಕಲೆಕ್ಟ್ ಆಗಿದೆ ಅನುಭವದ ಮೇಲೆ. ನಾನು ಮೊದಲ ಬಾರಿ ಮಳೆ ನೀರು ಕೊಯ್ಲು ಮಾಡಿದಾಗ ಅಥವಾ ಇಂಗುಗುಂಡಿಗಳನ್ನು ತಯಾರಿಸಿದಾಗ ಆ ಗುಂಡಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನನಗೆ ಹೇಳಿದ್ದಿದೆ, ಅದು ಅವನಿಗಾಗಿ ಗುಂಡಿ ತೋಡ್ತಾನೆ ಅಂತ. ಬಟ್ ಹೀಗೆ ವರ್ಷ ಮುಂದೆ ಹೋಗ್ತಾ ಇರುವಾಗ ಕೆಲಸ ಮಾಡಿ ಕೆಲವು ಸಾಧನೆಗಳು, ಮಾದರಿಗಳು ಅಥವಾ ರಿಸಲ್ಟ್ಸ್ಗಳು, ಒಳ್ಳೆ ಫಲಿತಾಂಶಗಳು ಬಂದಾಗ ನನಗೆ ಆವಾಗ ಸಮಾಧಾನ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಠ ಹಿಡಿದಿದ್ದೆ ನಾನು, ನನಗೆ ಪ್ರೋತ್ಸಾಹ ಕೊಡೋರು ಕೂಡ ಇದ್ದರು. ಫಲಿತಾಂಶ ಸಿಕ್ಕಾಗ ಅಂದರೆ ಮಳೆ ಬರ್ತಾ ಇರುವಾಗ ಪುನಃ ಓಡಿ ಹೋಗಿ ನಾನು ಆ ಮಳೆಯಲ್ಲೇ ಒದ್ದೆಯಾಗಿ ಬಾವಿ ಕಟ್ಟೆಗಳಲ್ಲಿ ಅಥವಾ ಇಂಗುಗುಂಡಿಗಳಲ್ಲಿ ಕೂತ್ಕೊಂಡು ಅದೇ ಸ್ಟ್ರಕ್ಚರ್ಗಳಲ್ಲಿ ನೀರು ತುಂಬ್ತಾ ಇರುವಾಗ ನಾನು ಕೂಡ ಖುಷಿಯಲ್ಲೇ ಕಣ್ಣೀರು ಹಾಕಿದ ಜಾಗ ಕೂಡ ಇದೆ. ಯಾಕಂದರೆ ಯಶಸ್ವಿ ಆಯಿತು, ಸಕ್ಸಸ್ ಆಯಿತು ಅಂತ ಹೇಳಿಕೊಂಡು ನನಗೆ ಇದು ತುಂಬ ಖುಷಿ ಕೊಟ್ಟಂಥ ಸಮಯ. ಆ ಸಂದರ್ಭದಲ್ಲಿ ನಾನು ಒಂದು ಯಶಸ್ವಿಯಾದೆ, ಒಂದು ರಿಸಲ್ಟ್ ಸಿಕ್ಕಿದೆ ನನಗೆ. ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅಥವಾ ನನ್ನ ಮಿತ್ರರಿಗೆ ಅಥವಾ ಯಾರು ಆಕಾಂಕ್ಷಿಗಳಿದ್ದಾರೆ ಅಥವಾ ಯಾರಿಗೆ ಬೇಕು ಅವರಿಗೆ ಸುಲಭದಲ್ಲಿ ನಾನು ಧೈರ್ಯದಲ್ಲಿ ಹೇಳಬಲ್ಲೆ ಎಂಬ ಒಂದು ಹಂತಕ್ಕೆ ನಾನು ತಲುಪಿದ್ದೆ. ಇದು ನನ್ನ ತುಂಬ ಖುಷಿ ವಿಚಾರ. ಅದು ಒಂದು. ಎರಡನೇದು, ಅದರ ನಂತರ ನಾನು ಪಾಠ ಮಾಡಲಿಕ್ಕೆ ಆರಂಭ ಮಾಡಿದೆ. ಅದು ಪಾಠ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಿದ್ದು ಅಥವಾ ಬಲ ಸಿಕ್ಕಿದ್ದೇ ನಾನು ಮಾಡಿದ ಕೆಲಸಗಳ ಮೇಲೆ, ಅದರಿಂದ ಬಂದಂಥ ಫಲಿತಾಂಶಗಳ ಮೇಲೆ. ಇವತ್ತು ನಾನು ಸುಮಾರು 1 ದಿನದ ಅವಧಿಯ ಸೋರ್ಸ್ ನನ್ನ ಹತ್ರ ಇದೆ. ಒಂದೊಂದು ಕ್ಲಾಸ್ ನಾನು ಆವಾಗ ತಗೊಳ್ಲಿಕ್ಕೆ ಹೋಗ್ತೇನೆ. ಹಲವು ಕಡೆ ನನ್ನನ್ನು ಕ್ಲಾಸ್ ಕೊಡಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ ಕರೀತಾರೆ. ಆವಾಗ ಸತತ 3 ಗಂಟೆಗಳ ಕಾಲ ಫ್ಯಾನ್ ಹಾಕದೆ, ಕುಡಿಯುವ ನೀರು ಕುಡಿಲಿಕ್ಕೆ ಬಿಡದೆ, ಫೋನ್ ಮುಟ್ಟದೆ ನನ್ನ ಪಾಠ ಕೇಳುವಂಥವರು ಇದ್ದಾರೆ. ಇದೆಲ್ಲ ನನ್ನ ಖುಷಿ ವಿಚಾರ, ನನ್ನ ಯಶಸ್ಸಿನ ವಿಚಾರ, ನನಗೆ ಸಕ್ಸಸ್ಸು, ಸಮಾಧಾನ ಕೊಟ್ಟಂಥ ವಿಚಾರಗಳು. ಎಸ್, ಸೂಪರ್ ಸರ್. ಹಾಗಿದ್ರೆ ನಿಮ್ಮನ್ನು ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ. ಇದಕ್ಕೊಂಥರ ವೃತ್ತಿ ಅನ್ನೋದಕ್ಕಿಂತ ಇದನ್ನು ಸೇವೆಯನ್ನಾಗಿ ನೀವು ಸ್ವೀಕಾರ ಮಾಡಿರುವಂಥದ್ದೇ ನನಗೆ ಒಂದು ಕೌತುಕ ಅಂತ ಹೇಳ್ಬೋದು. ಹೌದು, ಇದು ನನ್ನ ಸೇವೆ, ನನ್ನ ದುಡಿಮೆ ಕೂಡ, ಮತ್ತು ನನ್ನ ಒಂದು ಸಂತೋಷದ ಖುಷಿಯಲ್ಲಿ ಕೊಡುವಂಥ ಉದ್ದಿಮೆ ಕೂಡ. ಇದು ನನಗೆ ಮುಂದಿನ ಪೀಳಿಗೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಮಕ್ಕಳಿಗೆ ಅಥವಾ ಪೇರೆಂಟ್ಸ್ ಮಕ್ಕಳಿಗೆ ಏನು ಮಾರ್ಗದರ್ಶನ ನೀಡ್ಬೋದು ನೀರನ್ನು ಉಳಿಸೋದ್ರ ಬಗ್ಗೆ? ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಅಥವಾ ಮುಂದಿನ ಜನಾಂಗಕ್ಕೆ, ನೀವು ಇವತ್ತು ಕಲಿತಾ ಇದ್ದೀರಿ ಮಕ್ಕಳೇ, ವಿದ್ಯಾರ್ಥಿಗಳೇ, ನಾಳೆ ನಿಮಗೆ ಒಳ್ಳೆ ಕೆಲಸ ಸಿಗ್ತದೆ ಅಥವಾ ಪಡ್ಕೊಳ್ತೀರಿ. ಮೊದಲ ಸಂಬಳದಲ್ಲಿ ನಿಮ್ಮ ಮನೆಯಲ್ಲಿ ಮೊದಲು ಮಳೆ ನೀರು ಕೊಯ್ಲು ಮಾಡಿ. ಬಾವಿಗೆ ಮಾಡಿ, ಬೋರ್ವೆಲ್ಗೆ ಮಾಡಿ, ಕೆರೆ ಇದ್ದರೆ ಕೆರೆ ಮಾಡಿ, ಅಥವಾ ಸಂಪಲ್ಲಿ ತುಂಬಿಸಿ. ಇದು ನಿಮ್ಮಲ್ಲಿ, ನಿಮ್ಮ ಮನೆ ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಕಾಂಪೌಂಡ್ ವ್ಯಾಪ್ತಿಯಲ್ಲಿ ಮಾಡುವಂಥ ಕೆಲಸಗಳು. ಮೊದಲ ಸಂಬಳದಲ್ಲಿ ಮೊದಲು ಮಳೆ ನೀರು ಕೊಯ್ಲು ಮಾಡಿ, ಉಳಿದದ್ದು ಆಮೇಲೆ ಬೈಕು, ಕಾರು, ಮನೆ, ಇನ್ನಿತರ. ಹೌದು, ಗಂಗೆ ಮನೆಯ ಒಳಗಡೆ ಇರಬೇಕು. ಗಂಗಾ ಜಲವನ್ನ ನಮ್ಮ ಹಿರಿಯರು ಯಾವ ರೀತಿ ಮನೆ ಒಳಗಡೆ ಇಡ್ತಾ ಇದ್ರು, ಅದೇ ರೀತಿ ಮುಂದಿನ ಜನರೇಷನ್ ಕೂಡ ಅವರ ಮನೆಗೆ ಬೇಕಾದ ಗಂಗೆಯನ್ನ, ತುಂಗೆಯನ್ನ ಅವರೇ ಸೃಷ್ಟಿ ಮಾಡ್ಕೋಬೇಕು, ಹೊರಗಡೆ ಎಲ್ಲಿಂದಲೋ ಕರೆತರೋದಲ್ಲ ಅಂತ. ನನಗೆ ಇವತ್ತಿನ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ, ವಾಪಸ್ ಸಮಾಜಕ್ಕೆ ಕೊಡುವಂತ ವ್ಯವಸ್ಥೆ. ಇವತ್ತು ಇಲ್ಲಿ ಈ ಮಾತನ್ನ ಕೇಳಿದವರು ಒಂದಿಷ್ಟು ಜನ, ಎಸ್, ನಮ್ಮ ಮನೆಯಲ್ಲಿ ಮಳೆ ನೀರು ಕೊಯ್ಲನ್ನ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಅದೇ ಸಾರ್ಥಕ ಅಂತ. ನೀವು ಈಗಾಗಲೇ ಅದೆಷ್ಟೋ ಬತ್ತಿದ ಬಾವಿಗಳಲ್ಲಿ ನೀರನ್ನ ತಗೊಂಡು ಬಂದಿದ್ದೀರ. ಇನ್ನೇನು ಆಗೋದೇ ಇಲ್ಲ, ಸೋತ್ ಹೋದೆ, ಬೋರ್ವೆಲ್ಲನ್ನ ತೋಡಿ ನನ್ನ ಕೃಷಿ ಹೋಯ್ತು ಕಂಪ್ಲೀಟ್ ಆಗಿ, ನನ್ನ ಜೀವನವೇ ಮುಳುಗಿತು ಅಂತ ಹೇಳುವಾಗ ಅದೆಷ್ಟೋ ಬತ್ತಿದ ಬೋರ್ವೆಲ್ಗಳಲ್ಲಿ ನೀರನ್ನ ತಗೊಂಡು ಬಂದಿದ್ದೀರ.
ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆ ಬರುವ ಹಾಗೆ ಮಾಡಿದಿರ. ಖಂಡಿತ. ಒಂದ್ ರೀತಿ ಭಗೀರಥ ಯತ್ನವನ್ನ ನಿರಂತರವಾಗಿ ನಿಮ್ಮ ದಾರಿಯಲ್ಲಿ ನೀವು ಮೂಡಿಸಿಕೊಂಡು ಬಂದವರು. ಅದರಿಂದ ಅದೆಷ್ಟೋ ಜನ ಪ್ರತಿಫಲವನ್ನ ಕಾಣ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಸಕ್ಸಸ್ ಸ್ಟೋರಿಗಳು ಇನ್ನಷ್ಟು ಜನರಿಗೆ ತಲುಪಲಿ ಅನ್ನುವಂತಹ ಒಂದು ಆಶಯ ಕೂಡ ನನ್ನ ಮನಸ್ಸಲ್ಲಿದೆ ಸರ್. ನಿಮಗೆ ಈ ಕಾರ್ಯಕ್ರಮದ ಮುಖಾಂತರ ಹಲವಾರು ಜನರಿಗೆ ಈ ಮಾಹಿತಿಯನ್ನು ಮುಟ್ಟಿಸ್ತಾ ಇದ್ದೀರಿ. ನಿಮಗೆ ವಿಶೇಷವಾಗಿ ಧನ್ಯವಾದಗಳು. ನಿಮಗೆ, ನಿಮ್ಮ ತಂಡದವರಿಗೆ, ನಾಗರಿಕರಿಗೆ, ಕೇಳುಗರಿಗೆ, ವೀಕ್ಷಕರಿಗೆ ಏನು ಹೇಳೋದಂತ ಹೇಳಿದರೆ, ನಿಮ್ಮ ತೋಟದಲ್ಲಿ, ನಿಮ್ಮ ವ್ಯಾಪ್ತಿ ಒಳಗಡೆ ಮಳೆ ನೀರು ಕೊಯ್ಲು ಘಟಕ ಅಥವಾ ವಿಧಾನ ಮಾಡಬೇಕು, ಅದ್ರ ಬಗ್ಗೆ ಗೊತ್ತಿಲ್ಲ, ಅದರ ವಿಧಾನ ಗೊತ್ತಿಲ್ಲ, ಅಥವಾ ಸ್ಟ್ರಕ್ಚರ್ ಗೊತ್ತಿಲ್ಲ, ಅಥವಾ ಡಿಸೈನ್ ಗೊತ್ತಿಲ್ಲ ಅಂತ ಹೇಳಿದರೆ, ನಿಮಗೆ ಸಹಾಯ ಬೇಕಿದ್ರೆ ಕೇಳಿ, ಫೋನ್ ಮಾಡಿ, ನಾನು ಹೇಳಿಕೊಡಬಲ್ಲೆ, ಅಥವಾ ನಿಮ್ಮ ಸೈಟ್ ವಿಸಿಟ್ ಮಾಡಬಲ್ಲೆ, ಅಥವಾ ನೀವು ನನ್ನ ಜಾಗಕ್ಕೆ ಬರ್ಬೋದು, ನಾನು ನಿಮಗೆ ಸುಲಭವಾಗಿ ಹೇಳಿಕೊಡ್ತೇನೆ. ಅಥವಾ ನಿಮ್ಮಲ್ಲಿ ಏನಾದರೂ ಕಾರ್ಯಕ್ರಮ ಹಾಕೋದಿದ್ರೆ, ಅಥವಾ ನಿಮಗೆ ಪಾಠ ಮಾಡಬೇಕು, ಅಥವಾ PPT ದೃಶ್ಯ ಶ್ರಾವ್ಯಗಳ ಮೂಲಕ ಹೇಳಿಕೊಡಬೇಕು, ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿದರೂ ಕೂಡ ಅದು ಕೂಡ ಹೇಳ್ಕೊಳ್ಳಿ. ಅಥವಾ ಈ ಮಾಧ್ಯಮದ ಮೂಲಕ RJ ನಯನ ಅವರನ್ನು ಕೂಡ ನೀವು ಭೇಟಿ ಮಾಡಿ, ಅವರು ಕೂಡ ನನ್ನನ್ನು ನಿಮಗೆ ತೋರಿಸಿಕೊಟ್ಟಾರು. ನಿಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹುಶಃ ಇಷ್ಟೊತ್ತು ಸಾಕಾಗಲ್ಲ. ನಾನು ಸಾಧ್ಯವಾದಷ್ಟು ಅವರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಜರ್ನಿಯಲ್ಲಿರುವಂಥ ವಿಚಾರಗಳನ್ನು ತೆಗೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ಆದರೂ ನನಗೆ ತೃಪ್ತಿ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇವರೆಲ್ಲ ನಿಜವಾಗಿಯೂ ಸಮಾಜಕ್ಕೆ ತಮ್ಮನ್ನು ಅರ್ಪಿಸಿಕೊಂಡವರು. ಹಾಗೆ ಇವರಿಂದ ಒಂದಿಷ್ಟು ಜನ ತಮ್ಮ ಬದುಕಿನಲ್ಲೂ ಬದಲಾವಣೆಯನ್ನು ತಂದರೆ ಅದೇ ಈ ಕಾರ್ಯಕ್ರಮದ ಸಾರ್ಥಕತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದುವರೆಗೆ ನೀವು ಮಾಡಿರುವಂತಹ ಈ ಜಲ ಸಾಕ್ಷರತಾ ಆಂದೋಲನಕ್ಕೆ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದು ಹೀಗೆ ಸಾಗಲಿ ಸರ್. ಖಂಡಿತವಾಗಿಯೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ನಿಮ್ಮಿಂದ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು.